ಕುರುಬ, ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ಸಮರಿಯನೇ, ನನ್ನ ಪ್ರಿಯ ಯೇಸುವೇ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ಅಲ್ಲಿ ಹೋದ ನನ್ನನ್ನು ಹುಡುಕಿ ರಕ್ಷಿಸಿದಿ, ಜೀವಮಾನದಲ್ಲಿ ನನ್ನನ್ನು ನೀ ನಡೆಸಿದಿ. ತಪ್ಪಿ ಹೋದ ನನ್ನನ್ನು ಹುಡುಕಿ ರಕ್ಷಿಸಿದಿ, ಜೀವ ಮಾರ್ಗದಲ್ಲಿ ನನ್ನನ್ನು ನೀ ನಡೆಸಿದಿ. ನಿನ್ನನ್ನೇ ಆರಾಧಿಸುವೆ, ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. Thank you, Jesus, Lord. Hallelujah. Thank you, Lord. Thank you, Jesus, Lord God. ನಿನ್ನ ಸಮ್ಮುಖದಲ್ಲಿ ಬಂದಿದ್ದೇನೆ. You are my healer. You are my strength. Oh, you are my strength in need. ನನ್ನ ಅಗತ್ಯದ ಸಲ್ಲಿಸುವಂತ ದೇವರು ಕರ್ತನೆ, ನಮ್ಮನ್ನು ನಡೆಸುವಂತ ದೇವರು, ನಮ್ಮನ್ನು ಬಲಪಡಿಸುವಂತ ದೇವರು, ನಮ್ಮನ್ನು ಕಾಯುವ ದೇವರು, ಯೆಹೋವ ಎಲ್ ಶಡಾಯ್, ಯೆಹೋವ ಈರೆ, ಯೆಹೋವ ಶಮ್ಮ, ಯೆಹೋವ ರೋಗಿ ಕರ್ತನೆ. ನನ್ನ ಕುರುಬನೇ ನನಗೆ ಸ್ತೋತ್ರವನ್ನು ಸಲ್ಲಿಸು. Yes, Master Jesus. ಸ್ವಾಮಿ, ಬೆಳಗಿನ ಮಧ್ಯಾಹ್ನದವರೆಗೂ ಆರಂಭದ ನಂತರದಲ್ಲಿ ಇನ್ನೊಬ್ಬರೇ ನಮ್ಮ ಯಜಮಾನನಾಗಿದ್ದು ನಾವು ನಡೆಸಬೇಕೆನ್ನುವುದಾಗಿ ಪ್ರಾರ್ಥಿಸುತ್ತೇನೆ. ಯೇಸುವಿನ ಬಲವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ತಂದೆ. Everyone said, Amen. ಪ್ರತಿಯೊಬ್ಬರು ಹೇಳ್ತಾರೆ ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಪಕ್ಕದವರಿಗೆ ದೇವರ ಸಮ್ಮುಖದಲ್ಲಿ ಆರಾಧನೆ ಮಾಡಿ ಸಿದ್ಧನಾಗಿದೆ. ಹೃದಯ ತುಂಬ ಬನ್ನಿರಿ, ಯೆಹೋವ ಬಿಡಿಸಿ
ಮಾತನಾಡುತ್ತಾ ಆತನ ಆರಾಧನೆ ಮಾಡಿಕೊಳ್ಳುವೆ. ರಬ ಬಾಬ ಲರಬ ಸಂದರೆ ರೇ ರೇ ರೇ. ಯೇಸುವೇ. ಹಲ್ಲೆಲೂಯಾ. ಎಷ್ಟು ಜನ ಸಿದ್ಧರಾಗಿದ್ದೀರಿ ನನ್ನ ಜೊತೆಗೆ? ಆಮೆನ್. ಆತನ ಸ್ತುತಿಸುವುದಕ್ಕಾಗಿ, ಆತನ ಕೊಂಡಾಡುವುದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಇಸ್ರಾಯೇಲರು ಸ್ತುತಿಯ ಮೂಲಕವಾಗಿ ಯೆರಿಕೋವನ್ನು ಸುತ್ತುವರೆದಾಗ ಆ ಸ್ತುತಿಯ ಮೂಲಕವೇ ಯೆರಿಕೋ ಕೋಟೆ ಕೆಳಗಡೆ ಬೀಳ್ತದೆ ಎಂಬುದಾಗಿ. ಆಮೆನ್. ಇವತ್ತು ನಮ್ಮ ಸುತ್ತಲಿರುವಂತ ಎಲ್ಲ ಸಮಸ್ಯೆ ಎಂಬುದ ಯೆರಿಕೋ ಕೋಟೆ, ಅನಾರೋಗ್ಯ ಎಂಬುದಾಗಿ ಇರುವಂತ ಎಲ್ಲ ಯೆರಿಕೋ ಕೋಟೆ, ಎಲ್ಲ ಕಷ್ಟಗಳಿರುವಂತ ಯೆರಿಕೋ ಕೋಟೆ ನೀನು ಸ್ತುತಿಸುವಾಗಲೇ ಅದು ಕೆಳಗಡೆ ಬಿದ್ದು ಹೋಗುವಂತದ್ದಾಗಿದೆ. ನಂಬ್ತೀರಾ? ಆಮೆನ್. ನಾವು ಆರಾಧಿಸುವ ನಾತನದ ಏನು ಧ್ಯಾನಿಸುವ ಎಂಬುದಾಗಿ.
ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಓ ಯೇಸುವೇ. Hallelujah. ಸ್ತೋತ್ರ. ಆಮೆನ್, ಆಮೆನ್. Amen. ಆರ್ ಯು ರೆಡಿ? ಸಿದ್ಧರಾಗಿದ್ದೀರಾ? ಎಷ್ಟು ಜನ ಸಿದ್ಧರಾಗಿದ್ದೀರಾ ನಮ್ಮೊಂದಿಗೆ? ಆಮೆನ್. ನೀವು ಜೀಸಸ್, ಡು ಯು ಲವ್ ಜೀಸಸ್? ಯೇಸುವನ್ನ ಪ್ರೀತಿಸ್ತೀರಾ? ಪ್ರೀತಿಸೋದಾದ್ರೆ ನಮ್ಮ ತಂಡ ಜೊತೆಗೆ ಏನ್ ಮಾಡ್ಬೇಕು? ಆಕ್ಷನ್ ಮಾಡ್ತಾ. ಆಮೆನ್. कौन है राजाओं का राजा? कौन है दुनिया का बादशाह? कौन है राजाओं का राजा? कौन है दुनिया का बादशाह?
ಘೋಷಿಸುವ ಹೊಗಳಿ ಕೊಂಡಾಡುವ ಉಲ್ಲಾಸದಿ ನಾವು ಸೇರಿ ಘೋಷಿಸುವ ಏಸು ಒಳ್ಳೆವ ಏಸು ವಲ್ಲಭ ಸರ್ವ ವಲ್ಲಭ ಕಣ್ಣೀರ ನೀಗಿ ಸಂತೋಷ ತಂದ ಏಸು ಒಳ್ಳೆಯವ ಏಸು ಒಳ್ಳೆವ ಏಸು ವಲ್ಲಭ ಸರ್ವ ವಲ್ಲಭ ಕಣ್ಣೀರ ನೀಗಿ
Thank you, Lord. Thank you, Jesus. ಯೇಸುವೇ, ಸ್ತೋತ್ರ ಕರ್ತನ ಪಾದದಲ್ಲಿ ಕಷ್ಟದ ನಡುವೆಯೂ ರಕ್ಷಿಸುವ Amen. Hallelujah. Hallelujah. Amen. ಆಮೆನ್. Are you all with me? ಕರ್ತನು ನಮ್ಮನ್ನ ಕರೆದಿರುವಂತದ್ದು ಏನಾಗ್ಲಿಕ್ಕೆ? ತಲೆಯಾಗಲಿಕ್ಕೆ ಹೊರತು ಬಾಲಾಗಿ. Hallelujah. Hallelujah. Are you ready? ಸಿದ್ಧರಿದ್ದೀರಾ? ಬಾಲಾಗಿ ಮಾಡದೆ ತಲೆ ಮಾಡಿದೆ ಆಕ್ಷನ್ ಮಾಡ್ತಾ ಕೀಳಾಗಿ ಮಾಡದೆ ತಲೆ ಮಾಡಿದೆ, ಕೀಳಾಗಿ ನೋಡದೆ ಮೇಲೆತ್ತಿದೆ. ಬಾಲಾಗಿ ಮಾಡದೆ ತಲೆ ಮಾಡಿದೆ, ಕೀಳಾಗಿ ನೋಡದೆ ಮೇಲೆತ್ತಿದೆ. ಕೆಳಗೆ ಬಿದ್ದ ನನ್ನ ಮೇಲೆ ಎತ್ತಿಕೊಂಡೆ, ಕೃಪೆಯ ಮೇಲೆ ಕೃಪೆ ತಂದು ಕಾಪಾಡಿದೆ. ಕೆಳಗೆ ಬಿದ್ದ ನನ್ನ ಮೇಲೆ ಎತ್ತಿಕೊಂಡೆ, ಕೃಪೆಯ ಮೇಲೆ ಕೃಪೆ ತಂದು ಕಾಪಾಡಿದೆ. ನಿನ್ನ ಸ್ತುತಿಪೆ, ನಿನ್ನ ಸ್ತುತಿಪೆ, ಕೃಪೆಯ ಮೇಲೆ ಕೃಪೆ ತಂದ ನಿನ್ನ ಸ್ತುತಿಪೆ, ನಿನ್ನ ಸ್ತುತಿಪೆ, ನಿನ್ನ ಸ್ತುತಿಪೆ, ಕೃಪೆಯ ಮೇಲೆ ಕೃಪೆ ತಂದ ನಿನ್ನ ಸ್ತುತಿಪೆ. ಬಾಲಾಗಿ ಮಾಡದೆ ತಲೆ ಮಾಡಿದೆ, ಕೀಳಾಗಿ ನೋಡದೆ ಮೇಲೆತ್ತಿದೆ. ಬಾಲಾಗಿ ಮಾಡದೆ ತಲೆ ಮಾಡಿದೆ, ಕೀಳಾಗಿ ನೋಡದೆ ಮೇಲೆತ್ತಿದೆ. ಕೆಳಗೆ ಬಿದ್ದ ನನ್ನ ಮೇಲೆ ಎತ್ತಿಕೊಂಡೆ, ಕೃಪೆಯ ಮೇಲೆ ಕೃಪೆ ತಂದು ಕಾಪಾಡಿದೆ. ಕೆಳಗೆ ಬಿದ್ದ ನನ್ನ ಮೇಲೆ ಎತ್ತಿಕೊಂಡೆ, ಕೃಪೆಯ ಮೇಲೆ ಕೃಪೆ ತಂದು ಕಾಪಾಡಿದೆ. ನಿನ್ನ ಸ್ತುತಿಪೆ, ನಿನ್ನ ಸ್ತುತಿಪೆ, ಕೃಪೆಯ ಮೇಲೆ ಕೃಪೆ ತಂದ ನಿನ್ನ ಸ್ತುತಿಪೆ, ನಿನ್ನ ಸ್ತುತಿಪೆ, ನಿನ್ನ ಸ್ತುತಿಪೆ, ಕೃಪೆಯ ಮೇಲೆ ಕೃಪೆ ತಂದ ನಿನ್ನ ಸ್ತುತಿಪೆ. ಸ್ವರ್ಗದಾಂಗಿ ಹೊಳೆಯುವುದರಿಂದ ಹಲವಾರು ಜನರು ಅದನ್ನು ಕಸಿದುಕೊಂಡರು. ಸ್ವರ್ಗದಾಂಗಿ ಹೊಳೆಯುವುದರಿಂದ ಹಲವಾರು ಜನರು ಅದನ್ನು ಕಸಿದುಕೊಂಡರು. ನಿಕೋಟ ರಾಜ ವಸ್ತ್ರವಾದನು, ಒಬ್ಬನು ಮುಟ್ಟಲಾರನು. ನಿಕೋಟ ರಾಜ ವಸ್ತ್ರವಾದನು, ಒಬ್ಬನು ಮುಟ್ಟಲಾರನು. ಆಳಾಗಿ ಇದ್ದ ನನ್ನ ಮೇಲೆ ಕೆತ್ತಿದೆ, ಆಳಾಗಿ ಇದ್ದ ನನ್ನ ಮೇಲೆ ಕೆತ್ತಿದೆ. ನಿನ್ನ ಸ್ತುತಿಪೆ, ನಿನ್ನ ಸ್ತುತಿಪೆ, ಕೃಪೆಯ ಮೇಲೆ ಕೃಪೆ ತಂದ ನಿನ್ನ ಸ್ತುತಿಪೆ, ನಿನ್ನ ಸ್ತುತಿಪೆ, ನಿನ್ನ ಸ್ತುತಿಪೆ, ಕೃಪೆಯ ಮೇಲೆ ಕೃಪೆ ತಂದ ನಿನ್ನ ಸ್ತುತಿಪೆ. ಮೋಸೆಯುತ್ತಾನು ಕೊಲೆಗಾರನೆಂದು ದೂರ ದೇಶಕ್ಕೆ ಓಡಿ ಹೋದನು. ಮೋಸೆಯುತ್ತಾನು ಕೊಲೆಗಾರನೆಂದು ದೂರ ದೇಶಕ್ಕೆ ಓಡಿ ಹೋದನು. ಹೊಳೆಯಲ್ಲಿ ದರ್ಶನವ ಕೊಟ್ಟೆ, ಮೋಶೆಯು ಉಪಯೋಗಿಸಲು. ಹೊಳೆಯಲ್ಲಿ ದರ್ಶನವ ಕೊಟ್ಟೆ, ಮೋಶೆಯು ಉಪಯೋಗಿಸಲು. ಆಗದೆಂದು ಹೇಳಿದವನ ನೀನೇ ನಡೆಸಿದೆ, ಆಗದೆಂದು ಹೇಳಿದವನ ನೀನೇ ನಡೆಸಿದೆ. ನಿನ್ನ ಸ್ತುತಿಪೆ, ನಿನ್ನ ಸ್ತುತಿಪೆ, ಕೃಪೆಯ ಮೇಲೆ ಕೃಪೆಯ ತಂದ ನಿನ್ನ ಸ್ತುತಿಪೆ, ನಿನ್ನ ಸ್ತುತಿಪೆ, ನಿನ್ನ ಸ್ತುತಿಪೆ, ಕೃಪೆಯ ಮೇಲೆ ಕೃಪೆಯ ತಂದ ನಿನ್ನ ಸ್ತುತಿಪೆ. ಬಾಲಾಗಿ ಮಾಡದೆ ತಲೆ ಮಾಡಿದೆ, ಕೀಳಾಗಿ ನೋಡದೆ ಮೇಲೆತ್ತಿದೆ. ಬಾಲಾಗಿ ಮಾಡದೆ ತಲೆ ಮಾಡಿದೆ, ಕೀಳಾಗಿ ನೋಡದೆ ಮೇಲೆತ್ತಿದೆ. ಕೆಳಗೆ ಬಿದ್ದ ನನ್ನ ಮೇಲೆ ಎತ್ತಿಕೊಂಡೆ, ಕೃಪೆಯ ಮೇಲೆ ಕೃಪೆಯ ತಂದು ಕಾಪಾಡಿದೆ. ಕೆಳಗೆ ಬಿದ್ದ ನನ್ನ ಮೇಲೆ ಎತ್ತಿಕೊಂಡೆ, ಕೃಪೆಯ ಮೇಲೆ ಕೃಪೆ ತಂದು ಕಾಪಾಡಿದೆ. ನಿನ್ನ ಸ್ತುತಿಪೆ, ನಿನ್ನ ಸ್ತುತಿಪೆ, ಕೃಪೆಯ ಮೇಲೆ ಕೃಪೆ ತಂದ ನಿನ್ನ ಸ್ತುತಿಪೆ, ನಿನ್ನ ಸ್ತುತಿಪೆ, ನಿನ್ನ ಸ್ತುತಿಪೆ, ಕೃಪೆಯ ಮೇಲೆ ಕೃಪೆಯ ತಂದ ನಿನ್ನ ಸ್ತುತಿಪೆ. ನಿನ್ನ
ಪ್ರತಿಯೊಬ್ಬರು ಬಾಯಿ ತೆರೆದು ಆತನಿಗೆ ಆರಾಧನೆ ಸಲ್ಲಿಸೋಣವೇ. ಚಪ್ಪಾಳೆಯೊಂದಿಗೆ ಬಾಯಿ ತೆರೆದು ಆತನಿಗೆ ಸ್ತುತಿ ಸಲ್ಲಿಸೋಣವೇ. ಸ್ತುತಿ ಯಜ್ಞವನ್ನೇ ಆತನಿಗೆ ಸಮರ್ಪಿಸುವುದಕ್ಕಾಗಿ ದೇವರ ವಾಕ್ಯವನ್ನು ನೋಡ್ಕೊಳ್ತೇವಲ್ಲ ಪ್ರಿಯ ಸಹೋದರ ಸಹೋದರಿ. ನಿನಗೆ ಆರಾಧನೆ ಯೇಸಯ್ಯ. ನಿನ್ನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಕರ್ತನೇ. Thank you, Jesus, Lord God. Sandarele. Thank you, Lord. ನಿನಗೆ ಆರಾಧನೆ ಸಲ್ಲಿಸುತ್ತೇವೆ ಕರ್ತನೇ. ನಿನ್ನ ನಾಮವನ್ನು ಕೊಂಡಾಡ್ತೇವೆ ಸ್ವಾಮಿ ಕರ್ತನೇ. We love you, Jesus, God. Yes, my Lord. ಕನಿಕರವಾದ ಕರಗಳ ಎದ್ದು ನಮ್ಮನ್ನು ಆತನಿಗೆ ಅರ್ಪಿಸಿಕೊಡುತ್ತಾನ ವಾಕ್ಯ ಆರಾಧನೆ ಮಾಡಿಕೊಂಡು ಸಮಯದಲ್ಲಿ ಒಂದು ಕ್ಷಣ ನಮ್ಮನ್ನು ಕಣ್ಣುಗಳು ಮುಚ್ಚಿಕೊಂಡು ಪರಲೋಕದ ಕಡೆಗೆ ಎರಡು ಕರಗಳು ಚಾಚುತ್ತಾ ನಮ್ಮ ಮಸ್ತದಲ್ಲಿ ಎದ್ದು ನಿಂತುಕೊಂಡು ಮೊಣಕಾಲು ಊರಿ ನೀವು ಆರಾಧನೆ ಮಾಡಬಹುದು. ಈ ಸಮಯದಲ್ಲಿ
ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುತ್ತೇವೆ ಕರ್ತನೆ. ಕಮಾನ್ ಕಮಾನ್ ಕಮಾನ್, ಚಪ್ಪಾಳೆ ತಟ್ತಾ, ಚಪ್ಪಾಳೆಯೊಂದಿಗೆ ಸ್ತೋತ್ರ 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 ಸ್ತೋತ್ರ. Worship him, worship him, worship him, worship him. Come on, ಚಪ್ಪಾಳೆಯೊಂದಿಗೆ. ರದ್ರಕೆ ದರಕೆ ತಲೋದ ಬಲವ ಸಂದ. ರೋದ ಬೋಲ ಬೋರ 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 ರೈಕ ಲೇರ ಲೇರ ಲೋರ ರೋದ ರೋದ ರೋ. ರೇಕೆ ರಾತ ರೇಕೆ ಸೆ 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 ಚಲೋ. ಓ ರ ರ ರ ರ ರ ರ ರ. Receive, 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 receive. Holy Ghost, ಪರಿಶುದ್ಧಾತ್ಮನ ನೆರಳು, ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಶಕ್ತಿ ಸ್ಥಾನವನ್ನು ಗಮನಿಸ್ತಾ ಇದ್ದಾನೆ. ಓ ಹೋ ಬಾ 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 ಸಂದ. ರೇರ ರೋರ 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 ಬಲಬ. ಚಪ್ಪಾಳೆಯೊಂದಿಗೆ. Yes my Lord, yes my Lord, yes my Jesus. Oh ho se kere de ke ro ro bala 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 ba. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ರೊಬ್ಬರದೋ ನಲೋರ ಮಹೇಂದ್ರ ದೇವ ಬೋಲ ಬಸಂದ. Thank you Lord. ಒಂದು ಕ್ಷಣ ನಾವೆಲ್ಲ ನಮ್ಮನ್ನು ತಗ್ಗಿಸಿಕೊಳ್ಳೋಣ ಈ ಸಮಯದಲ್ಲಿ. ಒಂದೇ ಕ್ಷಣ ಪರಲೋಕದ ಕಡೆ ಇನ್ನು ಎರಡು ಕರಗಳು ಚಾಚು. ಪ್ರತಿಯೊಬ್ಬರ ಕರಗಳು ಪರಲೋಕದ ಕಡೆಗೆ ಚಾಚಲ್ಪಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. Jesus. Shall we sing this song? Come on, come on, come on. Shall we sing one more time? Come on, church. Come on, church. Come on, church. Sing with me. ಎಲ್ಲರೂ ಎಲ್ಲರೂ ಪ್ರತಿಯೊಬ್ಬರು ಹಾಡ್ತೀರಾ? ಪ್ರತಿಯೊಬ್ಬರು ಪ್ರತಿಯೊಬ್ಬರು ಪ್ರತಿಯೊಬ್ಬರು. ಆರಾಧನೆ ಆರಾಧನೆ ಆರಾಧನೆ. Yes, my Lord. Yes, Master God. Come on, worship Him. ಚಪ್ಪಾಳೆ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣವೇ. ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕರ್ತನಿಗೆ ಸಮರ್ಪಿಸೋಣವೇ. Yes, my Lord. Oh, ಸೇರಕೇರದೋರವ. ಭಕ್ತರನೇಕರು ಗುಣಪಡಿಸಿದ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. Thank you, Jesus. In the name of Jesus. In the name of Jesus. ಈ ಸಮಯದಲ್ಲಿ as we stand in His presence, ಆತನ ಸಮ್ಮುಖದಲ್ಲಿ ನಾವಿರುವ ಹಾಗೆ ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡೋಣ. ನಮ್ಮ ಮಧ್ಯದಲ್ಲಿರುವಂತ ಸಹೋದರ ಮಾಂತೇಶ್ವರ ಮುಂದೆ ಬಂದು ಮುಂದಿನ ಎಲ್ಲ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಿ ದೇವರಿಗೆ ಒಪ್ಪಿಸಿಕೊಡ್ಬೇಕೆಂಬುದನ್ನು ಕೇಳಿಕೊಳ್ಳುತ್ತೇವೆ. ಸೋದರ ಸ್ವಾಮಿ ಸ್ತುತಿಯ ಮಧ್ಯದಲ್ಲಿ ವಾಸ ಮಾಡೋ ನನ್ನ ತಂದೆ ಆಗ್ತೇವೆ ಸ್ವಲ್ಪ ನಿನ್ನ ಸನ್ನಿಧಿಗೆ ಬರ್ತೇವೆ ಸ್ವಾಮಿ ಕರ್ತನೆ. ನಿನ್ನ ಮುಖವನ್ನು ನೋಡ್ತೇವೆ ಸ್ವಾಮಿ ಕರ್ತನೆ. ದೇವರೇ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಈ ಒಂದು ಸಮಯದಲ್ಲಿ ಕರ್ತನೆ ಸ್ವಾಮಿ ಆರಾಧನೆ ಭಾಗಕ್ಕಾಗಿ ಸ್ವಾಮಿ
ದೇವರೇ ಸ್ವಾಮಿ ಆರಾಧನೆಯನ್ನು ಸ್ವಾಮಿ ಕರ್ತವ್ಯಕ್ಕೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ದೇವರೇ ನೀನು ಸ್ವಾಮಿ ಆರಾಧನೆಯನ್ನು ಸ್ವಾಮಿ ಕೇಳಿದೆ ಎಂಬುದಾಗಿ ನಾವು ನಂಬ್ತೇವೆ ಸ್ವಾಮಿ. ದೇವರೇ ಆತ್ಮಿಕವಾದ ಆರಾಧನೆಯನ್ನು ಸ್ವಾಮಿ ದೇವರೇ ನಿನಗೆ ಅವನ್ನು ಸಲ್ಪಿಸ್ತಾ ಕರ್ತನೆ ಸ್ವಾಮಿ. ದೇವರೇ ಸ್ವಾಮಿ ಇದುವರೆಗೂ ಸ್ವಾಮಿ ನಮ್ಮನ್ನು ನಡೆಸಿದರೆ ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಮುಂದೆ ವಾಕ್ಯ ಹೇಳುವ ನಿನ್ನ ಮಗನಿಗಾಗಿ ಪ್ರಾರ್ಥಿಸ್ತೇವೆ ದೇವರೇ. ನೀನು ಸ್ವಾಮಿ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವಪ್ಪ ದೇವರೇ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ಅಂದು ಪ್ರವಾದಿಗಳ ಸಂಗಡ ಸ್ವಾಮಿ ದೇವರೇ ಸ್ವಾಮಿ ನಿನ್ನ ಶಿಷ್ಯರೊಟ್ಟಿಗೆ ಸ್ವಾಮಿ ಕರ್ತನೆ ದೇವರೇ ಸ್ವಾಮಿ ಮಾತನಾಡಿದಂಥ ದೇವರು ಕರ್ತನೆ ಈಗ ಸ್ವಾಮಿ ನಿನ್ನ ಸಭಾಪಾಲಕರೊಟ್ಟಿಗೆ ನಮ್ಮ ಜೊತೆ ಮಾತನಾಡುವಂಥ ದೇವರಾಗಿದ್ರಿಯಪ್ಪ ದೇವರೇ. ವಾಕ್ಯವನ್ನು ಕೇಳುವಂತೆ ಸ್ವಾಮಿ ದೇವರೇ ಕೇಳಿ ಅವುಗಳನ್ನು ಬಿಟ್ಟು ಬಿಡದೆ ದೇವರೇ ಅವುಗಳನ್ನು ಸ್ವಾಮಿ ನಾವು ಸ್ವಾಮಿ ಕರ್ತನೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂತೆ ನಮಗೆ ಕೃಪೆಯನ್ನು ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವರೇ ಸ್ವಾಮಿ ಇದುವರೆಗೂ ಸ್ವಾಮಿ ಆರಾಧನೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ, ಮುಂದೆ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಮುಂದೆ ದೇವರೇ ಸ್ವಾಮಿ ಆದಿಯಿಂದ ಅಂತ್ಯದವರೆಗೂ ಸ್ವಾಮಿ ನೀನು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್. ಹಾಲೆಲೂಯ, ಹಾಲೆಲೂಯ, ಆಮೇನ್, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಜನ ಆಶೀರ್ವಾದ ಹೊಂದಿಕೊಂಡಿದ್ದೇವೆ ಆರಾಧನೆಯಲ್ಲಿ. ಆಮೇನ್. ಈ ಒಂದು ಸಮಯದಲ್ಲಿ ನಾವು ದೇವರಿಗೆ ಚಪ್ಪಾಳೆ ಮುಖಾಂತರ ದೊಡ್ಡ ಚಪ್ಪಾಳೆ. ಆಮೇನ್, ಹಾಲೆಲೂಯ. ಈ ಚಪ್ಪಾಳೆ ಮನುಷ್ಯರಿಗಲ್ಲವೇ, ಈ ಚಪ್ಪಾಳೆ ದೇವರಿಗಾಗಿದೆ. ಆಮೇನ್. ಆತನು ಮಾಡುವಂಥ ಉಪಕಾರಗಳಿಗಾಗಿದೆ, ಆತನು ಮಾಡುವಂಥ ಸಹಾಯಕ್ಕಾಗಿದೆ. ಹಾಲೆಲೂಯ, ಆಮೇನ್. ದೇವರು ನಾನು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ. ಈ ಒಂದು ಸಮಯದ ನಾವು ದೇವರ ವಾಕ್ಯದ ಕಡೆಗೆ ನಮ್ಮನ್ನು ನಾವು ಮುಂದುವರೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಾರ ನಡೆಯುವಂಥ ಸೆಲ್ ಗ್ರೂಪು ಆಯಾ ಮನೆಗಳಲ್ಲಿ ನಡೀತಾ ಇದೆ. ದಯಮಾಡಿ ಸಮಯವಿದ್ದವರು ಒಂದು ಸೆಲ್ ಗ್ರೂಪ್ನಲ್ಲಿ ಭಾಗವಹಿಸುವ ಪ್ರಾರ್ಥನೆಯಲ್ಲಿ ನೀವು ಕೂಡಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ತೇವೆ. ಆಮೇನ್, ಹಾಲೆಲೂಯ. ಇಲ್ಲಿವರೆಗೆಲ್ಲ ಗೊತ್ತಾಯ್ತಲ್ರಿ? ಆಮೇನ್. ಈ ಒಂದು ಸಮಯ ನಾವು ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸಿಕೊಳ್ಳೋಣ್ರಿ. ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ ದೇವರ ವಾಕ್ಯವನ್ನು ಆಲಿಸುವುದಕ್ಕಾಗಿ. ಹಾಲೆಲೂಯ. ಈ ಒಂದು ಸಮಯದ ನಾನು ಸಭಾಪಾಲಕನ ಮುಂದೆ ಕರಿತೇನೆ. ಚಪ್ಪಾಳೆ ಮುಖಾಂತರ ನಾವು ಮುಂದೆ ಕರೆದುಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಜೋರಾಗಿ ಹೇಳ್ತಾರೆ ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನ ಸಿದ್ಧರಾಗಿದ್ದರೆ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯವನ್ನು ಆಲಿಸಲಿಕ್ಕಾಗಿ? ಆಮೆನ್, ಆಮೆನ್. ಗಟ್ಟಿಯಾಗಿ ಹೇಳ್ತಾರೆ ಆಮೆನ್. ಆರ್ ಯು ಆಲ್ ವಿತ್ ಜೀಸಸ್? ನೀವು ಯೇಸುವೊಂದಿಗೆ ಇದ್ದೀರಾ? ಇದ್ದೀರಿ? ನಿಜವಾಗ್ಲೂ ಇದ್ದೀರಾ? ಸೊ ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವಂಥ ಸಮಯ ಆಗಿದೆ. ನಾವು ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿ ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಹಾಲೆಲೂಯ. ನಾವು ಪವಿತ್ರಾತ್ಮನ ಕೇಳೋಣ. ದೇವರ ನನ್ನ ಹೃದಯವನ್ನು ತೆರೆ ಸ್ವಾಮಿ, ನಿನ್ನ ವಾಕ್ಯವನ್ನು ಆಲಿಸುವಂತೆ ದೇವರೇ ನನಗೆ ಕೃಪೆ ಕೊಡು. ನಿನ್ನ ವಾಕ್ಯದ ಮರ್ಮವನ್ನು ರಹಸ್ಯವನ್ನು ಅರಿತುಕೊಳ್ಳಿಕ್ಕಾಗುವಂತೆ ನನ್ನನ್ನು ಉಪಯೋಗಿಸಿಕೊಳ್ಬೇಕೆಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನೀನು ಅದ್ಭುತಗಳನ್ನು ಮಾಡುವಂಥ ದೇವರು, ನೀನು ಪರಾಕ್ರಮಿಯುಳ್ಳ ದೇವರು, ನೀನು ನಮ್ಮ ಜೊತೆ ಮಾತನಾಡುವಂಥ ದೇವರು. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮೂಲಕ ಮಾತಾಡುವಂಥ ದೇವರು ಕರ್ತನೆ, ನಿನ್ನ ಮಗನ ಮೂಲಕ ನೀನು ಮಾತಾಡುವಂಥ ದೇವರು ಕರ್ತನೆ, ಆತ್ಮನ ಮೂಲಕ ನಮಗೆ ಮಾತನಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ದೇವರೇ ಕರ್ತನೆ, ಮಾತಾಡುವಂಥ ನಾನಲ್ಲ ಸ್ವಾಮಿ, ನೀನು ನಿನ್ನ ಆತ್ಮನೊಂದಿಗೆ ನೀನು ಆತ್ಮನ ಕರ್ತನೆ ಮಾತನಾಡುವನಾಗಿದ್ದಾನೆ. ನಾವು ಅದಕ್ಕೆ ಕಿವಿಗೊಟ್ಟು ಆ ವಾಕ್ಯವನ್ನು ಅನುಸರಿಸಿ ನಮ್ಮ ಜೀವಿತದಲ್ಲಿ 100ರಷ್ಟು 60ರಷ್ಟು ಫಲವನ್ನು ಕೊಯ್ಯುವಂತೆ ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಎಲ್ಲ ಘನ ಮಾನ ಮಹಿಮೆ ನನಗೆ ಸಲ್ಲಿಸುತ್ತೇವೆ. ಈ ಒಂದು ನಮ್ಮ ಸಭೆಯನ್ನು, ಈ ಒಂದು ಸೇವೆಯನ್ನು ನಿನ್ನ ಹತೋಟಿಗೆ ತೆಗೆದುಕೊಳ್ಳಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ ಕರ್ತನೆ. ಎಲ್ಲ ಮಹಿಮೆ ನನಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಕಳೆದ 2 ವಾರದ ಹಿಂದೆ ನಾವೊಂದು ವಿಷಯವಾಗಿ ಮಾತಾಡ್ತಾ ಇದ್ವಿ. ಸಮಯದ ಅಭಾವ ಇರೋದ್ರಿಂದ ನಾವು ಬೇಗನೆ ಮುಗಿಸ್ಬೇಕಾಯಿತು. ಯಾರಿಗದು ನೆನಪಿದೆಯಾ? ದೇವರ ಸಂಕಲ್ಪದ ವಿಷಯವಾಗಿ ನಾವು ಮಾತಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಎಷ್ಟು ಜನ ಕೇಳ್ಕೊತಾ ಇದ್ದೀರಾ?
ದೇವರ ಸಂಕಲ್ಪ. ದೇವರ ಸಂಕಲ್ಪ ಏನಾಗಿದೆ? ದೇವರು ಯಾವ ಸಂಕಲ್ಪವನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ, ಯಾವ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟಿದ್ದೇವೆ, ಯಾವ ಸಂಕಲ್ಪದಿಂದ, ಯಾವ ಯೋಜನೆಯಿಂದ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ಕಲಿತಾ ಬಂದಿದ್ದೇವೆ. ಹಲ್ಲೆಲೂಯಾ. ಬಹಳ ಪ್ರಾಮುಖ್ಯವಾಗಿ 3 ಕಾರ್ಯಗಳನ್ನು ಗಮನಿಸಿದ್ದೇವೆ. ಯಾವ ಸಂಕಲ್ಪದ ವಿಷಯದಲ್ಲಿ ನಾವು ಮಾತಾಡಿದ್ದೇವೆ, ಯಾವ ಸಂಕಲ್ಪದ ವಿಷಯದಲ್ಲಿ ನಾವು ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ಜಸ್ಟ್ ಅದನ್ನ ರಿವೈಂಡ್ ಮಾಡ್ತಾ, ಈ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ಈ ದೇವರ ಆಶೀರ್ವಾದ ಸಂಕಲ್ಪ ನನ್ನ ಜೀವಿತದಲ್ಲಿ ನೆರವೇರಬೇಕೆಂಬುದಾಗಿದ್ದರೆ ಯೆರೆಮೀಯನ ಬರೆದ ಪ್ರವಾದನೆಗಂತ 29ನೇ ಅಧ್ಯಾಯ 11ನೇ ವಾಕ್ಯ ನೋಡ್ಕೊಳ್ತೇವೆ. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನ ನಾನೇ ಬಲ್ಲೆನು, ಅವು ಅಹಿತದ ಯೋಚನೆಗಳೆಲ್ಲ ಹಿತದ ಯೋಚನೆಗಳೇ ಎಂಬುದಾಗಿ ನೋಡುತ್ತೇವೆ. ಅಂದ್ರೆ ನಮ್ಮ ಜೀವಿತದಲ್ಲಿ ದೇವರು ಹಾಕಿಕೊಂಡಿರುವಂತಹ ಎಲ್ಲಾ ಕಾರ್ಯಗಳು ಯಾವ ಕಾರ್ಯಗಳಾಗಿದ್ದಾವೆ? ಒಳ್ಳೆಯ ಕಾರ್ಯಗಳು, ಉತ್ತಮವಾದ ಕಾರ್ಯಗಳಾಗಿದ್ದಾವೆ ಎಂಬುದನ್ನು ನಾವು ಕಲಿತುಕೊಂಡಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಉತ್ತಮವಾದ ಕಾರ್ಯ ನನ್ನ ಜೀವಿತದ ಆಶೀರ್ವಾದದ ಕಾರ್ಯ, ದೇವರ ಸಂಕಲ್ಪ ಮತ್ತು ದೇವರ ಒಂದು ಯೋಜನೆ, ಹಿತ ಮಾಡುವಂತ, ಉತ್ತಮವಾದ ಕಾರ್ಯ ಮಾಡುವಂತ ಮತ್ತು ಒಳ್ಳೆ ಕಾರ್ಯ ಮಾಡುವಂತ ಯೋಜನೆ ನಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ 2 ಕಾರ್ಯವನ್ನು ಗಮನಿಸಿದ್ದೇವೆ. ಯಾವುದದು? ಮೊದಲನೇದಾಗಿ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಡಬೇಕು ಮತ್ತು ಆತನ ಪ್ರೀತಿಸಬೇಕು. ಹಲ್ಲೆಲೂಯಾ. 2 ಕಾರ್ಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನೋಡ್ತೇವೆ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಡಬೇಕು ಮತ್ತು ಆತನ ಪ್ರೀತಿಸಬೇಕು. ಇವರ ಹಿತಕ್ಕಾಗಿ ಕರೆಯಲ್ಪಡುವುದು ಮತ್ತು ಆತನ ಪ್ರೀತಿಸಬೇಕು. ಇವರಿಬ್ಬರ ಈ 2 ಕಾರ್ಯಗಳು ಯಾರು ಮಾಡ್ತಾ ಇದ್ರು ನೋಡ್ರಿ. ದೇವರಿಂದ ಕರೆಯಲ್ಪಟ್ಟವರು ಯಾರು? ದೇವರಿಂದ ಕರೆಯಲ್ಪಟ್ಟವ್ರು ಯಾರ್ರೀ? ಯಾರು? ನಾವ? ಯಾರ್ರೀ? ನಾನು. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವ್ರು ಯಾರಂದ್ರೆ ನಾನು ಮತ್ತು ನೀನು. ಹಲ್ಲೆಲೂಯಾ. ಕರೆಯಲ್ಪಟ್ಟ ಮೇಲೆ ಆ ಕರೆಗೆ ನಾವು ಹೋಗೊಟ್ಟು ಆತನ ಪ್ರೀತಿಸುವರಾಗಬೇಕು. ಆತನನ್ನು ಯಾರು ಪ್ರೀತಿಸ್ತಾರ ನೋಡ್ರಿ. ಯಾವ ಪ್ರೀತಿ? ಅರ್ಧ ಪ್ರೀತಿ ಅಲ್ರಿ, ಹಾಫ್ ಪ್ರೀತಿ ಅಲ್ಲ. ಹಲ್ಲೆಲೂಯಾ. ಕೆಲವೊಬ್ರು ಅರ್ಧ ಪ್ರೀತಿ ಮಾಡ್ತಾರೆ, ಅರ್ಧ ಪ್ರೀತಿ ಲೋಕದ ಮೇಲೆ ಇಡ್ತಾರೆ, ಅರ್ಧ ಪ್ರೀತಿ ದೇವರ ಮೇಲೆ ಇಡ್ತಾರೆ. ಆ ಪ್ರೀತಿ ಅಂತಲ್ಲ, ಆತನನ್ನ ಪ್ರೀತಿಸುವವರ ಸಂಪೂರ್ಣವಾಗಿ ಆತನೊಬ್ಬನನ್ನೇ ಪ್ರೀತಿಸಬೇಕು. ದೇವರ ಆಜ್ಞೆಯಲ್ಲಿ ನಿನ್ನ ದೇವರಾದ ಕರ್ತನನ್ನ ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರಸನಾದ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ಹೇಳ್ತಾ ಇದ್ದಾನೆ, ತನ್ನ ಸಾಯುವಂತ ಸಮಯದಲ್ಲಿ, ನನ್ನ ಮಗನಾದ ಸೊಲೊಮೋನನೇ, ನೀನು ನನ್ನ ದೇವರಾದ ಕರ್ತನ ಪೂರ್ಣ ಪ್ರಾಣದಿಂದ ಪ್ರೀತಿಸಬೇಕು. ಹಲ್ಲೆಲೂಯಾ. ನೀನು ಪೂರ್ಣ ಪ್ರಾಣದಿಂದ ಆತನ ಪ್ರೀತಿಸೋದಾದ್ರೆ ನಿನ್ನ ಮಾಡ್ತಾನೆ? ಆತನ ಆಶೀರ್ವಾದ ಮಾಡ್ತಾನೆ. ಆತನ ಪ್ರೀತಿಸುವಂತವ್ರನ್ನ ಆತನ ಎಂದಿಗೂ ಕೈ ಬಿಡಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಡುವುದು ಮತ್ತು ಆತನ ಪ್ರೀತಿಸುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಕರೆಯಲ್ಪಡಬೇಕು ಮತ್ತು ಆತನ ಪ್ರೀತಿಸುವಂತವರಾಗಬೇಕು. ಹಲ್ಲೆಲೂಯಾ. ಕರೆಯಲ್ಪಟ್ಟವರಾಗಿದ್ದೇವೆ ನಿಜ, ಆದ್ರೆ ಆ ಕರೆ ಏನೆಂಬುದು ನಮಗೆ ಗೊತ್ತಿಲ್ಲ. ದೇವ್ರು ಯಾಕೆ ಕರೆದ ಅಂತ ನನಗೆ ಗೊತ್ತಿಲ್ಲ. ಬಹಳ ಪ್ರಾಮುಖ್ಯವಾದಂತ ಆತನ ಕರೆಯನ್ನು ಅರ್ಥಕೊಳ್ಳಬೇಕು. ಆತನ ಕರೆ ಏನಾಗಿದೆ ಎಂಬುದನ್ನು ತಿಳ್ಕೋಬೇಕು ಮೊದಲು. ಹಲ್ಲೆಲೂಯಾ. ಹೌದಾ? ಈಗ ಒಬ್ಬ ವೈದ್ಯ ಪೇಷಂಟ್ ಬರ್ತಾನೆ, ಆತನಿಗೆ ಏನು ಕಾಯಿಲೆ ಇದೆ ಎಂಬುದಾಗಿ ಗುರುತಿಸದೆ, ಆತನ ಅರ್ಥ ಮಾಡ್ಕೊಳ್ಳದೆ ಆತನಿಗೆ ಔಷಧ ಕೊಡಕ್ಕಾಗಲ್ಲ. ಹೌದಾ? ಕೇಳಿಸ್ಕೊತಾ? ಇವತ್ತು ನನ್ನ ಕರೆ ಏನೆಂಬುದಾಗಿ ನನಗೆ ಅರ್ಥ ಮಾಡ್ಕೋಬೇಕು. ನಾನು ನನ್ನ ಕರೆ ಏನಾಗಿದೆ ಎಂಬುದನ್ನು ತಿಳ್ಕೋಬೇಕು. ಅಕಾರ್ಡಿಂಗ್ ಟು ಹಿಸ್ ಬೈಬಲ್ ಪ್ರಕಾರ ಆತ ಸತ್ಯದ ಅನುಸಾರವಾಗಿ ನನ್ನ ಕರೆ ಏನಾಗಿದೆ ಎಂಬುದನ್ನು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯಾ. ಅದಕ್ಕೆ ನಾವು ಅರ್ಥ ಮಾಡ್ಕೊಂಡಂತ ಮೊದಲು ಕೆಲವೊಂದು ಕರೆಗಳನ್ನು ನಾವು ಯೋಚನೆ ಮಾಡಿದ್ದೇವೆ. ಏನು ಮೊದಲನೇ ಕರೆ ಯಾವುದು? ಯಾರಿಗೂ ಗೊತ್ತಿಲ್ಲ. ಕ್ರಿಸ್ತರ ಜೊತೆ ಇರುವಂತಹ ಅನ್ಯೋನ್ಯತೆ, ದೇವರೊಂದಿಗೆ ಇರುವಂತಹ ಅನ್ಯೋನ್ಯತೆಯಲ್ಲಿ ನಾವು ಕರೆಯಲ್ಪಟ್ಟಿದ್ದೇವೆ. ದೇವರೊಂದಿಗೆ ನಾವು ಅನ್ಯೋನ್ಯವಾಗಿರಬೇಕೆಂಬುದಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಹೌದಾ? ನೋಡ್ರಿ, ಮನುಷ್ಯನು ದೇವರೊಂದಿಗೆ ಅನ್ಯೋನ್ಯವಾಗಿರ್ಲಿಕ್ಕಾಗಿ ಕರೆಯಲ್ಪಟ್ಟನು. ಹಲ್ಲೆಲೂಯಾ ಅಲ್ವಾ? ದೇವರಿಗೆ ಬೇಕಾದದ್ದೇನು? ಮನುಷ್ಯನ ಅನ್ಯೋನ್ಯತೆ. ಮನುಷ್ಯನೊಂದಿಗೆ ಒಂದು ಉತ್ತಮವಾದ ಬಾಂಧವ್ಯ ಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ನಾನು ಮತ್ತು ನೀನು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ನಂಬರ್ 2, ಎರಡನೇದಾಗಿ ಏನಂತ? ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ. ಸತ್ಕಾರ್ಯ ಅಂದ್ರೆ ಏನ್ರಿ? ಸತ್ಕಾರ್ಯಗಳಂತಂದ್ರೆ ಅತಿಥಿ ಸತ್ಕಾರ ಅಲ್ಲ. ಸತ್ಕಾರ್ಯಗಳು ಒಳ್ಳೆ ಕಾರ್ಯಗಳು.
ಎಲ್ಲ ಬಂತಲ್ಲಿ, ಅದು ಸತ್ಕಾರನು ಬಂತು, ಎಲ್ಲಾನು ಬಂತು. ಸತ್ಕಾರ್ಯಗಳು, ಸಕಲ ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಆಮೆನ್. ನಂಬರ್ 3, ಏನ್ರಿ ನಂಬರ್ 3 ಏನು? ಸಹೋದರರು ಮಾತ್ರ ಹೇಳ್ತಾದ್ರೆ ಹಲ್ಲೆಲೂಯಾ. 3ನೇ ಕಾರ್ಯ ಏನ್ರಿ? ನಮ್ಮ ಸಿಸ್ಟರ್ಸ್ಗಾಗಿ ಸಹೋದರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ, ಬರ್ಬೋದಾ? ಜೋರಾದ ಚಪ್ಪಾಳೆ. ಇದು ಅವರಿಗೆ ಮಾತ್ರ ಮೀಸಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಅಚೀವ್ ಮಾಡ್ತಾರಲ್ಲ ಅವರಿಗೆ ಮಾತ್ರ ಸಿಗ್ತದೆ ಬಹುಮಾನ. ಆಮೆನ್. 4ನೇದಾಗಿ ಹೇಳಿಲ್ಲ, ಗುಡ್. ನೋಡ್ರಿ ಹೇಳ್ತಾರ ಮಾಡಿದೆ ನಾನು, ಏನೋ ಹೇಳ್ಬೋದು ಅಂತೇಳಿ 4ನೇದು ಮಾತಾಡಿಲ್ಲ. ಹಲ್ಲೆಲೂಯಾ. 4ನೆಯ ಕಾರ್ಯ ಏನು? ಪರಲೋಕ ರಾಜ್ಯದ ಬಾಧ್ಯತೆ ಹೊಂದಿಕೊಳ್ಳಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಆಮೆನ್. 4ನೇ ಕಾರ್ಯ ಬಹಳ ಪ್ರಾಮುಖ್ಯವಾದದ್ದು. ಇವತ್ತು ಈಗ ನಾನು ಪ್ರಾರಂಭ ಆಗ್ತದೆ ಸಂದೇಶ. ಮೊದಲನೇದಾಗಿ ದೇವರು ತನ್ನ ಜೊತೆಗೆ ಅನ್ಯೋನ್ಯವಾಗಿರ್ಲಿಕ್ಕಾಗಿ ಕರೆದ. 2ನೇದಾಗಿ ಸತ್ಕಾರ್ಯ ಮಾಡಲಿಕ್ಕಾಗಿ ಕರೆದ. 3ನೇದಾಗಿ ನಾವು ನಿರೀಕ್ಷೆಯುಳ್ಳವರಾಗಿರ್ಬೇಕು. ಆ ನಿರೀಕ್ಷೆ ಏನು? ಪರಲೋಕ ರಾಜ್ಯದ ಬಾಧ್ಯತೆ. ಹಲ್ಲೆಲೂಯಾ. ನಾನು ಮತ್ತು ನೀನು ಕರ್ತನನ್ನು ಸ್ವೀಕರಿಸಿದ ಮೇಲೆ, ದೇವರ ಕೃಪೆಯ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಾಗ ನನಗೆ ಒಂದು ನಿರೀಕ್ಷೆ ಸಿಗ್ತದೆ. ನೀನು ಆತನ ಪ್ರೀತಿಸುವಾಗ ನನಗೆ ಒಂದು ನಿರೀಕ್ಷೆ ಸಿಗ್ತದೆ. ಆ ನಿರೀಕ್ಷೆ ಅಂತಂದ್ರೆ ನಾವು ಪರಲೋಕ ಸಂಸ್ಥಾನದವರಾಗ್ತೀವಿ, ಪರಲೋಕ ರಾಜ್ಯದ ಬಾಧ್ಯತೆ ಉಳ್ಳವರಾಗ್ತೀವಿ ಎಂಬುದಾಗಿ ನಾವು ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ನಾವು ಈ ಲೋಕದ ಬಾಧ್ಯಸ್ಥರಾಗಲಿಕ್ಕಾಗಿ ಕರೆಯಲ್ಪಟ್ಟಿಲ್ಲ. ಈ ಲೋಕದ ಬಾಧ್ಯಸ್ಥರು ಯಾರು ಗೊತ್ತಾ? ಈ ಲೋಕದ ಬಾಧ್ಯಸ್ಥರು ಪರಲೋಕ ರಾಜ್ಯದ ಬಾಧ್ಯಸ್ಥರಾಗಕ್ಕಾಗಲ್ಲ. ಹಲ್ಲೆಲೂಯಾ. ಪರಲೋಕ ರಾಜ್ಯದ ಬಾಧ್ಯಸ್ಥರೇ ಬೇರೆ. ಹಾಗಾಗಿ ಮತ್ತಾಯರ ಸುವಾರ್ತೆ ಯೇಸುವಂತ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲಿಗೆ ನೂಕಲ್ಪಡ್ತಾರೆ. ಹಲ್ಲೆಲೂಯಾ. ಅಲ್ಲಿ ಗೋಳಾಟ ಇರ್ತದೆ ಮತ್ತು ಅಲ್ಲಿ ಕಟಕಟನೆ ಹಲ್ಲು ಕಡಿಯೋನು ಇರ್ತದೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಹಲ್ಲು ಕಡಿಬೇಡ್ರಿ. ಹಲ್ಲು ಕಡಿಯೋದು ಇಲ್ಲಿಲ್ಲ, ನರಕದಲ್ಲಿದೆ. ಅಲ್ಲಿ ಗೋಳಾಟ, ಕಟಕಟನೆ ಹಲ್ಲು ಕಡಿಯೋನು ಇರ್ತದಂತೆ. ಯಾವಾಗಲೂ ಹಲ್ಲು ಕಡಿತಿರ್ತಾರೆ ಅವಾಗ. ಎಲ್ಲಿ? ನರಕದಲ್ಲಿ. ಹಲ್ಲೆಲೂಯಾ. ಬಟ್ ನನಗಾದ ನಿನಗಾದರೂ ಏನಕ್ಕೋಸ್ಕರ ದೇವ್ರು ಕರೆದಿದ್ದಾನೆ? ಯಾಕೆ ದೇವ್ರು ಕರೆದಿದ್ದ ಅಂತಂದ್ರೆ ನಾನು ಪರಲೋಕ ರಾಜ್ಯದ ಬಾಧ್ಯತೆ ಹೊಂದಿಕೊಳ್ಳಿಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ. ಹಲ್ಲೆಲೂಯಾ. 1 ಪೇತ್ರನ ಪತ್ರಿಕೆ, ಪೇತ್ರನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 9 ವಚನ ಓದ್ರಿ. ಪೇತ್ರ 3:9 ಬೇಗ ಓದ್ರಿ. ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ, ಪರರ ಸುಖ 3:9 ಆಶೀರ್ವದಿಸಿರಿ. ದೇವರ ಆಶೀರ್ವಾದಕ್ಕೆ ಬಾಧ್ಯರಾಗಲಿಕ್ಕಾಗಿ ದೇವರು ನಮ್ಮನ್ನು ಕರೆದು. ದೇವರ ಆಶೀರ್ವಾದ ಏನು? ನಿತ್ಯ ಜೀವ, ನಿತ್ಯ ಜೀವ. ಹಲ್ಲೆಲೂಯಾ. ಅಪಕಾರಕ್ಕೆ ಅಪಕಾರವನ್ನು ಮಾಡದೆ, ನಿಂದೆಯನ್ನು ಮಾಡದೆ ಆಶೀರ್ವಾದ ಮಾಡ್ರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ಮುಂದೆ ಹೇಳ್ರಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ ಏನು ಬಾಧ್ಯತೆ ನಮಗೆ ಅಂತಂದ್ರೆ ಆಶೀರ್ವಾದ. ಅದಕ್ಕಾಗಿ ಮತ್ತಾಯರ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ ನೋಡುತ್ತೆ, 25ನೇ ಅಧ್ಯಾಯದಲ್ಲಿ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ. ಹಲ್ಲೆಲೂಯಾ. ಏನಂತಂದ್ರೆ ಯೇಸುಸ್ವಾಮಿ ಅವ್ರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗಾಗಿ ಸಿದ್ಧ ಮಾಡಲ್ಪಟ್ಟಿರುವಂತ ಆ ಒಂದು ಆಶೀರ್ವಾದ ಬಾಧ್ಯತೆಯನ್ನು ಹೊಂದಿಕೊಳ್ಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹಸಿದಿದ್ದೆನು, ನನಗೆ ಊಟ ಕೊಟ್ರಿ. ನಾನು ಬಟ್ಟೆ ಇಲ್ಲದವನಾಗಿದ್ದೆನು, ನಾನು ಬೆತ್ತಲೆಯಾಗಿದ್ದೆನು, ನನಗೆ ತೊಡುವುದಕ್ಕಾಗಿ ಕೊಟ್ರಿ. ನಾನು ಸೆರೆಮನೆಯಲ್ಲಿದ್ದೆನು, ನನ್ನನ್ನ ನೋಡ್ಲಿಕ್ಕೆ ಬಂದಿದ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಅನಾರೋಗ್ಯದಲ್ಲಿ ಬಿದ್ದಿದ್ದೆನು, ಆಸ್ಪತ್ರೆಗೆ ಬಿದ್ದಿದ್ದೆನು, ನಾನು ನೋಡೋದಕ್ಕಾಗಿ ಬಂದಿದ್ರಿ. ಹಲ್ಲೆಲೂಯಾ. ಯಾರೆಲ್ಲ ಇವರು ಅಂತಂದ್ರೆ ದೇವರ ಆಶೀರ್ವಾದವನ್ನು ಬಾಧ್ಯತೆಯಾಗಿ ಹೊಂದಿದಂತವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಕರೆದಾರಲ್ಲ. ಆಮೆನ್, ಆಮೆನ್. ದೇವರು ನಮ್ಮ ಮೇಲೆ ಸುರಿಸುವಂತ ಆಶೀರ್ವಾದಗಳ ದೃಷ್ಟಿಕೋನದಲ್ಲಿ ಮತ್ತು ಭವಿಷ್ಯದಲ್ಲಿ ನಮಗೆ ದೊರೆಯುವಂತ ಎಲ್ಲ ಆಶೀರ್ವಾದ ವಿಷಯದಲ್ಲಿ ನಾವು ದ್ವೇಷ ಸಾಧಿಸುವ ಬದಲು ಇತರರನ್ನ ಆಶೀರ್ವಾದ ಮಾಡಲಿಕ್ಕೆ ಸಿದ್ಧರಾಗಿರ್ಬೇಕಂತೆ. ಹಲ್ಲೆಲೂಯಾ. ಅಂದ್ರೆ ದೇವರ ಕೊಟ್ಟಂತ ಆಶೀರ್ವಾದ ಬಾಧ್ಯತೆ ಹೊಂದಿಕೊಳ್ಳಿಕ್ಕಾಗಿ ಕರೆಯಲ್ಪಟ್ಟಿರೋದು. ನಾವು ಅದನ್ನು ಹೊಂದಿಕೊಳ್ಬೇಕಾದ್ರೆ ನಾವು ಶಪಿಸುವುದರ ಬದಲು, ಕೇಳಿಸ್ಕೊರಿ, ನಾವು ಶಪಿಸಲಿಕ್ಕಾಗಿ ಕರೆಯಲ್ಪಟ್ಟಿಲ್ಲ. ಯಾವಾಗಲೂ ಶಪಿಸುವುದ್ರಿ.
ಅದಕ್ಕಾಗಿ ಅಪಕಾರಕ್ಕೆ ಅಪಕಾರ ಮಾಡಬೇಡ್ರಿ, ನಿಂದೆಗೆ ನಿಂದೆಯನ್ನ ಮಾಡಬೇಡ್ರಿ. ನೀವೇನ್ ಮಾಡ್ರಿ? ಆಶೀರ್ವದಿಸ್ರಿ. ಹಲ್ಲೆಲೂಯಾ. ಸತ್ಯವೇದದ ಕ್ರಿಸ್ತಿಯ ಜೀವನದ ಮೂಲ ಕಾರ್ಯ ಏನಂತಂದ್ರೆ ಶಪಿಸಬೇಡ್ರಿ, ಆಶೀರ್ವಾದ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾನೋಕ್ತಿಯ ಪುಸ್ತಕದ ಶಿಷ್ಟನ ತಲೆ ಆಶೀರ್ವಾದದ ನೆಲೆ ಅಂತೆ. ಯಾರು ಶಿಷ್ಟನಾಗಿದ್ದಾನೋ ನೋಡ್ರಿ, ಯಾವ ನೀತಿವಂತನಾಗಿದ್ದಾನೋ ಅವನ ತಲೆ ಮೇಲೆ ಯಾವಾಗಲೂ ಆಶೀರ್ವಾದ ನೆಲೆಗೊಂಡಿರ್ತದೆ. ಹಲ್ಲೆಲೂಯಾ. ನೀನು ಆಶೀರ್ವಾದಕ್ಕಾಗಿ ಕಲ್ಪಟ್ಟಿರುವುದರಿಂದ ನೀನು ಹೊರಬರಬೇಕು. ನನ್ನಲ್ಲಿ ಆಶೀರ್ವಾದ ಇರೋದ್ರಿಂದ ನನ್ನಲ್ಲಿ ಏನಿದೆ ಅದು ಬರಬೇಕಲ್ವಾ? ನಿನ್ನ ಮೇಲೆ ಆಶೀರ್ವಾದ ಇದ್ರೆ ನಿನ್ನ ಬಾಯಿಂದ ಬರುವಂತ ಮಾತುಗಳು ಏನಾಗಿರ್ತವೆ? ಆಶೀರ್ವಾದ ಮಾತುಗಳಾಗಿರ್ತವೆ. ಹಲ್ಲೆಲೂಯಾ. ನಂಬ್ತೀರಾ? ಸೊ ಅದಕ್ಕಾಗಿ ನಾವು ಆಶೀರ್ವಾದ ಮಾಡ್ಬೇಕಂತೆ, ಶಪಿಸಬಾರದು. ಶಪಿಸದೆ ಆಶೀರ್ವಾದ ಮಾಡಲಿಕ್ಕೆ ಸಿದ್ಧರಾಗಿ, ಯಾಕಂದ್ರೆ ನಮಗೆ ಬದಲಾಗಿ ಯೇಸು ಶಾಪವಾಗಿ ಮಾಡಲ್ಪಟ್ಟಿದ್ದಾನೆ. ಇವತ್ತು ಶಾಪ ನನಗಲ್ಲ, ಯೇಸು ಕ್ರಿಸ್ತ ನನಗಾಗಿ ಶಾಪವಾಗಿ ಮಾಡಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ಏನಕ್ಕೋಸ್ಕರ ಅಂತಂದ್ರೆ ನಿನ್ನ ಆಶೀರ್ವಾದವನ್ನು ಬಾಧ್ಯತೆಯಾಗಿ ಹೊಂದಿಕೊಳ್ಳಬೇಕು, ನಿನ್ನ ಆಶೀರ್ವಾದವನ್ನ ಹೊಂದಿಕೊಳ್ಳಬೇಕೆಂಬುದಾಗಿ ಆತನು ಶಾಪವಾಗಿ ಮಾಡಲ್ಪಟ್ಟ. ಗಲಾತ್ಯದವರಿಗೆ ಬರೆದ ಪತ್ರಿಕೆ ಅದರ 3ನೇ ಅಧ್ಯಾಯ 14 ಓದ್ರಿ ಯಾರಾದ್ರು. ಗಲಾತ್ಯ 3:14 ಓದ್ರಬೇಕು ಯಾರಾದ್ರು. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ ಏನಂತಂದ್ರೆ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ. ನೋಡ್ರಿ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಯಾರಿಗಾಯ್ತು? ಆಶೀರ್ವಾದ ಮೊದಲು ಮಾತಾಡ್ರಿ. ಯಾರಿಗೆ ಆಶೀರ್ವಾದ ಆಯ್ತ್ರಿ? ಅಬ್ರಹಾಮನಿಗೆ ಆಶೀರ್ವಾದ ಆಯ್ತಲ್ಲ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಏನಂತೆ? ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರ ಹೇರುವ ಶಾಪದೊಳಗೆ ನಮ್ಮನ್ನು ಬಿಡಿಸಿದನು. ಹಲ್ಲೆಲೂಯಾ. ಮರಕ್ಕೆ ತೂ ಹಾಕಲ್ಪಟ್ಟಂತ ಪ್ರತಿಯೊಬ್ಬನು ಶಾಪಗ್ರಸ್ತನೆಂಬುದಾಗಿ ಬರದೆಯಲ್ಲ ಅಂತ ಪೌಲ ಹೇಳ್ತಾನೆ. ಆಮೇನ್. ನೀನು ಆಶೀರ್ವಾದ ಹೊಂದಿಕೊಳ್ಳಬೇಕು, ನೀನು ಅಭಿವೃದ್ಧಿ ಆಗಬೇಕು. ನಿನಗೊಂದು ಬಾಧ್ಯತೆ ಇದೆ, ಅದೇನಂತಂದ್ರೆ ತಂದೆಯ ಆಶೀರ್ವಾದದ ಬಾಧ್ಯತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ನಿನಗೆ ಗೊತ್ತಾ? ತಪ್ಪಿಸಿಕೊಂಡಂತ ಮಗ, ತಪ್ಪಿ ಹೋದಂತ ಮಗನಾಗಿದ್ದಿ. ಹಲ್ಲೆಲೂಯಾ. ನಿನಗೆ ಆಶೀರ್ವಾದ ಇದೆ. ಕಳೆದು ಹೋದಂತ ಎಲ್ಲ ಮಾನ, ಕಳೆದು ಹೋದಂತ ಆಶೀರ್ವಾದ, ಕಳೆದು ಹೋದಂತ ಎಲ್ಲ ಸ್ಥಿತಿ ಎಲ್ಲ ನಿನಗೆ ದೊರಕುವಂತಾಗಿದೆ. ಯಾಕಂದ್ರೆ ನೀನು ತಿರುಗಿ ಬಂದಿದ್ದೀಯಾ. ಹಲ್ಲೆಲೂಯಾ. ಯಾವ ರೀತಿಯಾಗಿ ತಂದೆ ತನ್ನ ಮಗನ ಅಪ್ಪಿಕೊಂಡು, ಇವನಿಗೆ ಏನ್ ಮಾಡ್ರಿ, ನಿಲುವಂಗಿಂತ ತೊಡಸ್ರಿ, ಕಾಲಿಗೆ ಏನ್ ಕೆರಗಣ ಹಾಕ್ರಿ, ಕೈಯಲ್ಲಿ ಏನ್ ಮಾಡ್ರಿ ಉಂಗುರ ತೊಡಸ್ರಿ, ನಾವೇನ್ ಮಾಡೋಣ, ಹಬ್ಬ ಮಾಡೋಣ, ಏನ್ ಮಾಡೋಣ, ಖುಷಿ ಪಡೋಣ. ಯಾಕಂದ್ರೆ ನನ್ನ ಮಗನು ತಪ್ಪಿಸಿಕೊಂಡು ಹೋದವನಾಗಿದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ತಪ್ಪಿಸಿಕೊಂಡ ಕುರಿಗೂ ತಪ್ಪಿಸಿಕೊಂಡಂತ ಮಗನಿಗೂ ಬಹಳ ವ್ಯತ್ಯಾಸ ಇದೆ. ತಪ್ಪಿಸಿಕೊಂಡ ಕುರಿಗೂ ತಪ್ಪಿಸಿಕೊಂಡಂತ ಮಗನಿಗೆ ವ್ಯತ್ಯಾಸ ಇದೆ ರೀ. ತಪ್ಪಿಸಿಕೊಂಡ ಕುರಿಯನ್ನ ಕುರುಬನು ಕುರಿ ಹುಡುಕ್ಲಿಕ್ಕೆ ಹೋದ, ಹೌದಾ? ತಪ್ಪಿಸಿಕೊಂಡ ಕುರಿಯನ್ನ ಕುರುಬನೇ ಹುಡುಕ್ಲಿಕ್ಕೆ ಹೋಗ್ತಾನೆ. ತಪ್ಪಿಸಿಕೊಂಡ ಮಗನನ್ನ ಹುಡುಕಾಡ್ಲಿಕ್ಕಾಗಿ ತಂದೆ ಹೋಗ್ಲಿಲ್ಲ, ಮಗನೇ ಬರಬೇಕು ದೇವರ ಬಳಿಗೆ. ಹಲ್ಲೆಲೂಯಾ. ನಾವು ಆ ಸತ್ಯ ತಿಳ್ಕೋಬೇಕು. ನನಗೆ ಆಶೀರ್ವಾದ ಇದೆ, ನೀನೇನ್ ಮಾಡ್ಬೇಕಾಗಿದೆ? ದೇವರ ಬಳಿಗೆ ಬರಬೇಕಾಗಿದೆ. ನಿನಗೆ ನಿತ್ಯ ಜೀವ ಇದೆ, ನೀನೇನ್ ಮಾಡ್ಬೇಕಾಗಿದೆ? ದೇವರ ಬಳಿಗೆ ಬರಬೇಕಾಗಿದೆ. ನಿನಗೆ ಬಾಧ್ಯತೆ ಇದೆ, ನೀನೇನ್ ಮಾಡ್ಬೇಕಾಗಿದೆ? ದೇವರ ಬಳಿಗೆ ಬರಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರನ್ನ ಕರೀತಾ ಇದ್ದಾನೆ, ಬನ್ರಿ, ನನ್ನ ತಂದೆ ಆಶೀರ್ವಾದ ಹೊಂದಿದವರೇ ಬನ್ರಿ, ಕಷ್ಟಪಡೋರು ಹೊರ ಹೊತ್ತವ್ರೆ ನೀವೆಲ್ಲರೂ ನನಗೆ ಬಳಿಗೆ ಬನ್ರಿ, ನಾನು ನಿಮ್ಗೆ ಏನ್ ಮಾಡ್ತೇನೆ? ವಿಶ್ರಾಂತಿಯನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ನೀನು ಕಷ್ಟಪಡ್ತಾ ಇದೀಯಾ? ನನ್ನ ಬಳಿಗೆ ಬಾ. ನೀನು ದುಃಖ ಪಡ್ತಾ ನನ್ನ ಬಳಿಗೆ ಬಾ. ನೀನು ನೋವು ಪಡ್ತಾ ನನ್ನ ಬಳಿಗೆ ಬಾ. ನೀನು ಭಾರ ಹೊತ್ತಿದ್ದ ನನ್ನ ಬಳಿಗೆ ಬಾ. ಯೇಸು ಕರೀತಾ ಇದ್ದಾನೆ ಪ್ರತಿಯೊಬ್ಬರನ್ನ, ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಯಾಕೆಂದ್ರೆ ನನ್ನಲ್ಲಿ ಏನಿದೆ? ಆಶೀರ್ವಾದದ ಬಾಧ್ಯತೆ ಇದೆ. ಅದಕ್ಕಾಗಿ ನಾನು ನಿಮ್ಮನ್ನ ಕರೀತಾ ಇದ್ದೇನೆ. ಆಮೇನ್, ಆಮೇನ್. ಎಷ್ಟು ಜನ ಕೇಳಿಸ್ಕೊತಾ ಇದ್ದೀರಾ? ಸೊ ಅದಕ್ಕಾಗಿ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಾಕ್ಯ ನೋಡ್ಕೊತೇವೆ. ಹೋದ್ರೆ ಯಾರಾದ್ರೂ ವಾಕ್ಯವನ್ನ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವಂತವರಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ. ಯಾಕೆ ಗೊತ್ತಾ? ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದ ನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಹಲ್ಲೆಲೂಯಾ. ಏನಾಗ್ತಾ ಇದೆ?
ನೀನು ಆಶೀರ್ವಾದವನ್ನ ಬಾಧ್ಯವಾಗಿ ಹೊಂದಿಕೊಳ್ಳಬೇಕೆಂಬ ಉದ್ದೇಶದಿಂದ ಕರೆಯಲ್ಪಟ್ಟಿದ್ದೀಯಾ? ಅದಕ್ಕಾಗಿ ಆದದನ್ನು ಕ್ರಿಸ್ತ ಯೇಸುವಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡನೆ ಅಥವಾ ಶಿಲುಬೆ ಮರಣ ತಪ್ಪಿಸುವಂತ ಆಸೆಗಿಂತಲೂ ನಾವು ಚೆನ್ನಾಗಿರಬೇಕೆಂಬ ಆಸೆ ಆತನ ದೊಡ್ಡ ಆಸೆಯಾಗಿದೆ. ಹಲ್ಲೆಲೂಯಾ. ನಿನ್ನನ್ನು ಶಿಕ್ಷಿಸುವ ಬದಲು, ನಿನ್ನನ್ನು ಖಂಡಿಸುವ ಬದಲು, ನಿನಗೆ ಶಿಕ್ಷಿಸುವ ಬದಲು ಆತನು ಒಂದೇ ಶಿಲುಬೆಯ ಮರ ನಿನಗೆ ಕೊಡಬೇಕೆಂಬುದಾಗಿ ಆಸೆ ಅವನಿಗಿಲ್ಲ. ಆ ಶಿಲುಬೆ ಮರ ನಾನು ಹೊಂದಬೇಕಾಗಿತ್ತು, ಆ ಶಿಲುಬೆ ಶಿಕ್ಷೆ ನಾನು ಹೊಂದಬೇಕಾಗಿತ್ತು. ಅದಕ್ಕಾಗಿ ನಿನ್ನ ಖಂಡಿಸಬೇಕೆಂಬ ಉದ್ದೇಶ ಆತನಿಗಿಲ್ಲ, ನಿನ್ನ ಶಿಕ್ಷಿಸಬೇಕೆಂಬುದಾಗ ಆತನ ಉದ್ದೇಶ ಇಲ್ಲ. ಇದೆಲ್ಲ ಉದ್ದೇಶಗಳಿಗಿಂತ ನೀನು ಚೆನ್ನಾಗಿರಬೇಕೆಂಬ ಆಸೆ ದೇವರಿಗೆ ದೊಡ್ಡ ಆಸೆ ಆಗಿದೆ. ಹಲ್ಲೆಲೂಯಾ. ಏನಾಸೆ? ನಿನ್ನ ಆಶೀರ್ವಾದ ನಿಧಿಯಾಗಿರ್ಬೇಕು, ನಿನ್ನ ಆಶೀರ್ವಾದನ ಬಾಧ್ಯವಾಗಿ ಹೊಂದಿಕೊಳ್ಳಬೇಕು, ನಿನ್ನ ಪರಲೋಕ ರಾಜ್ಯವನ್ನು ಬಾಧ್ಯವಾಗಿ ಹೊಂದಿಕೊಳ್ಳಬೇಕೆಂಬುದು ಆ ಆಸೆ ದೇವರಿಗಿದೆ. ಆಮೇನ್. ಅದಕ್ಕಾಗಿ ತನ್ನ ಮಗನಾದ ಯೇಸುವನ್ನ ಶಿಲುಬೆಗೆ ಜೀರಿ ಕೊಟ್ಟ ದೇವರು. ಆಮೇನ್, ಆಮೇನ್. ಎಷ್ಟು ನನಗೆ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕಾಗಿ ಈ ವಾಕ್ಯ ಇರ್ತದೆ, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಈಗ ಅಪರಾಧ ನಿರ್ಣಯ ಇಲ್ಲ. ಆಮೇನ್, ಆಮೇನ್. ನೀನು ಯೇಸುವಲ್ಲಿದ್ರೆ ನಿನಗೆ ಅಪರಾಧ ನಿರ್ಣಯ ಇಲ್ಲ. ನೀನು ಯೇಸುವಲ್ಲಿದ್ರೆ ನಿನ್ನ ನ್ಯಾಯ ತೀರ್ವಿಕೆ ಇಲ್ಲ. ನೀನು ಯೇಸುವಲ್ಲಿದ್ರೆ ನಿನಗೆ ಶಾಪ ಇಲ್ಲ. ನೀನು ಯೇಸುವಲ್ಲಿದ್ರೆ ಏನು ಇಲ್ಲ. ಆಮೇನ್. ಬಟ್ ಆಶೀರ್ವಾದ ನಮಗೆ ಸಿಗ್ತದೆ. ಆಮೇನ್. ಆಶೀರ್ವಾದ ಬಾಧ್ಯವನ್ನು ಹೊಂದಿಕೊಳ್ಳಿಕ್ಕಾಗಿ, ಈ ಆಶೀರ್ವಾದನ ಬಾಧ್ಯವಾಗಿ ಹೊಂದಿಕೊಳ್ಳಿಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ಆಶೀರ್ವಾದ ಮಾಡಬೇಕಾದ್ರೆ ದೇವರು, ನಾವು ಯಾಕೆ ಇತರರ ಶಾಪಿಸ್ಬೇಕ್ರಿ? ಪ್ರಶ್ನೆ ಅಲ್ವಾ? ನಮ್ಮನ್ನು ದೇವ್ರ ಆಶೀರ್ವಾದ ಮಾಡ್ಲಿಕ್ಕಾಗಿ ನಮ್ಮ ದೇವ್ರು ನಮ್ಗೆ ಇರೋದಾದ್ರೆ ನಾವ್ಯಾಕೆ ಇತರನ್ನ ಶಪಿಸಬೇಕು? ಎಷ್ಟೋ ಜನ ಪಾಸ್ಟರ್ಗಳನ್ನ ಶಪಿಸ್ತಾರೆ, ಎಷ್ಟೋ ಜನ ಒಬ್ಬರೊಬ್ಬರ ದೇವ್ರ ಮಕ್ಕಳನ್ನ ಶಪಿಸ್ತಾರೆ. ದಾನಿಯೇಲನ ಪುಸ್ತಕ ನೋಡ್ತೇವೆ, ಜೀವನ ಮರಣಗೂ ನಾಲಿಗೆ ವಶ, ವಚನ ಪ್ರಿಯರದನ್ನು ಅದರ ಫಲವನ್ನು ಅನುಭವಿಸ್ತಾರೆ. ಇವತ್ತು ನಾವು ದೇವರ ಮಕ್ಕಳಾಗಿದ್ಕೊಂಡು ಇತರನ್ನ ಶಪಿಸೋದಾದ್ರೆ ನಾನು ಆ ಶಾಪ ಅನ್ಕೋತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಹೇಳಿದಂತ ಮಾತು ಎಚ್ಚರವಾಗಿ ನೆನಪಿಸಿಕೊಂಡ, ನೀವು ಶಪಿಸದೆ ಆಶೀರ್ವಾದ ಮಾಡ್ರಿ. ಹಲ್ಲೆಲೂಯಾ. ಶಾಪ ಕೊಡೋದು ನಮ್ಮ ಕೆಲಸ ಅಲ್ಲ ರೀ, ನ್ಯಾಯ ತೀರ್ಪು ಕೊಡೋದು ನಮ್ಮ ಕೆಲಸ ಅಲ್ಲ, ಅಪರಾಧ ಹಾಕೋದು ನಮ್ಮ ಕೆಲಸ ಅಲ್ಲ, ಎಲ್ಲ ದೇವ್ರಿಗೆ ಬಿಟ್ಬಿಡ್ಬೇಕು. ಆಮೇಲೆ ನಾವೇನ್ ಮಾಡ್ಬೇಕು? ಅದನ್ನ ಆಶೀರ್ವಾದ ಮಾಡಬೇಕು. ಯಾರು ನಮ್ಮನ್ನು ಶಪಿಸ್ತಾರಲ್ಲ ಅವ್ರನ್ನ ಆಶೀರ್ವಾದ ಮಾಡಬೇಕೆಂಬುದಾಗಿ ನಮ್ಮ ದೇವರ ಯೋಚನೆ. ಹಲ್ಲೆಲೂಯಾ. ಆ ಆಶೀರ್ವಾದಕ್ಕಾಗಿ ನಾನು ಕರೆಯಲ್ಪಟ್ಟಿರುವಾಗ ನಾನು ಶಪಿಸುವುದಕ್ಕೆ ನಮಗೆ ಅಧಿಕಾರ ಇಲ್ಲ. ಹಲ್ಲೆಲೂಯಾ. ನಂಬರ್ 5 ಯಾಕೆ ದೇವರನ್ನು ಕರೆದ? ಕಾಲ್ ಟು ಸರ್ವ್ ಹಿಮ್. ಆತನ ಸೇವಿಸಲಿಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿದ್ದೆ ಮಾಡೋ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಜೀವಿಸ್ತಾರೆ ಜೋರಾಗಿ ಹಲ್ಲೆಲೂಯಾ. ಆಮೆನ್. ಹೌದ್ರಿ. ವಾಕ್ಯವನ್ನು ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 2ನೇ ವಚನ. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ ಸೌಲನನ್ನು ಕರೆದು ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಕಾರ್ಯದ ಕೆಲಸಕ್ಕಾಗಿ ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಅವರು ಉಪವಾಸ ಮಾಡ್ತಾ ಇದ್ರಂತೆ ಮತ್ತು ಕರ್ತನ ಸೇವಿಸ್ತಾ ಇದ್ರಂತೆ. ಹಲ್ಲೆಲೂಯಾ. ಸೇವಿಸೋದಂದ್ರೆ ಏನ್ರಿ? ಸೇವಿಸೋದಂದ್ರೆ ಏನು? ಸೇವಿಸೋದಂದ್ರೆ ಏನ್ರಿ? ಸ್ವೀಕರಿಸುವುದು, ಸೇವಿಸುವುದು. ಸೇವಿಸುವುದು ಅಂದ್ರೆ 2 ಅರ್ಥ ಬರ್ತದೆ. ಆತನ ಸೇವೆ ಸಲ್ಲಿಸುವುದು, ಆತನ ಸೇವೆ ಮಾಡುವುದು. ಹಲ್ಲೆಲೂಯಾ, ಹೌದಾ? ಆತನ ಸೇವಿಸುವುದಂದ್ರೆ ಆತನ ಸೇವೆ ಮಾಡುವುದು. 2ನೇ ಸೇವಿಸುವುದಂತಂದ್ರೆ ಆತನ ಮೇಲೆ ನಂಬಿಕೆಯನ್ನು ಜೀವಿಸುವುದು. ಹಲ್ಲೆಲೂಯಾ. 2 ಕಾರ್ಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯೆಹೋಶುವನ ಪುಸ್ತಕ ನೋಡ್ತೇವೆ. ಏನಂತಂದ್ರೆ, ಯೆಹೋವನನ್ನು ಸೇವಿಸುವುದು ನಿಮಗೆ ಇಷ್ಟ ಅಲ್ಲದೆ ಹೋದ್ರೆ ಮತ್ತೆ ಯಾರು ಸೇವಿಸಬೇಕೆಂಬುದಿದ್ರೆ ಅಂತ ಇದ್ದಿದ್ರಿ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋಶುವನು ಜನರಿಗೆ ಪ್ರಶ್ನೆ ಕೇಳ್ತಾನೆ, ಓ ನೀವೇನ್ ಮಾಡ್ರಿ, ಈಗ ನೀವು ಯೆಹೋವನನ್ನು ಸೇವಿಸ್ರಿ. ಯೆಹೋವನನ್ನು ಸೇವಿಸೋದು ನಿಮಗೆ ಇಷ್ಟವಿಲ್ಲ ಅಂತಂದ್ರೆ ಸರಿ ಕಾಣದೆ ಹೋಗಿದ್ರೆ ಯಾರನ್ನು ಸೇವಿಸಬೇಕೆಂಬುದಾಗಿ ಇದ್ದಿದ್ರಿ ನೀವು. ನಿಮ್ಮ ಪೂರ್ವಿಕರು ಪೂಜಿಸ್ತಾ ಇರುವಂತ ಯುಫ್ರೇಟಿಸ್ ನದಿ ಆಚೆ ಸೇವಿಸಿದಂತ ದೇವತೆಗಳು, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಕರ್ತನ ಸೇವಿಸುವವರಾಗಿರ್ಬೇಕು.
ನೀವು ಕರ್ತನಿಗೆ ಮಾತ್ರ ಮೀಸಲಾಗಿರ್ಬೇಕು, ಕರ್ತನಿಗೆ ಮಾತ್ರ ನೀವು ಸೇವಿಸುವಂತರಾಗಿರ್ಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ನಿನ್ನ ದೇವರಾದ ಕರ್ತನನ್ನ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ ನೀನೇನ್ ಮಾಡ್ಬೇಕು? ಪ್ರೀತಿಸಬೇಕು, ಅಂದ್ರೆ ಸೇವಿಸಬೇಕು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವಿಸುವುದು, ನಾವು ಸೇವಿಸಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ, ಸೇವೆ ಸಲ್ಲಿಸಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ, ಸೇವಿಸಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಅವರು ಉಪವಾಸ ಮಾಡುತ್ತಾ, ಕರ್ತನನ್ನು ಸೇವಿಸುತ್ತಾ, ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ ಸೌಲರನ್ನ ಕರೆದ ಕೆಲಸಕ್ಕಾಗಿ ನಾನು ಅವ್ರಿಗೆ ಕೆಲಸ ಕೊಟ್ಟಿದ್ದೇನೆ, ಕರ್ತನ ಅವ್ರಿಗೆ ಕರೆಸ್ರವ್ರನ್ನ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೇನೋ ಒಂದು ಕೆಲಸ ಇದೆ ಅವ್ರಿಗೆ ಮಾಡ್ಬೇಕಾದದ್ದು, ನನ್ನ ಸೇವೆಗೆ ನಾನು ಕರೆಸಿದ್ದೇನೆ ಅವ್ರನ್ನ. ನೀನೇನ್ ಮಾಡ್ಬೇಕು? ಅವ್ರನ್ನ ಪ್ರತ್ಯೇಕ ಮಾಡ್ರಿ. ನಮ್ಮಲ್ಲಿ ಪ್ರತ್ಯೇಕತೆ ಬೇಕು. ಹಲ್ಲೆಲೂಯಾ, ಪ್ರತ್ಯೇಕತೆ ಬೇಕು. ಯಾಕಂದ್ರೆ ನಾವು ನಾವು ಯಾಜಕರಾಗಿದ್ದೇವೆ. ನಾವೇನಾಗಿದ್ದೇವೆ? ರಾಯಲ್ ಪ್ರೀಸ್ಟ್ಹುಡ್. ನಾವು ಯಾಜಕರಾಗಿದ್ದೇವೆ. ಹಲ್ಲೆಲೂಯಾ. ಸೇವಿಸಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಹೋದ್ರಿ 1 ಪೇತ್ರ ಬರೆದ ಪತ್ರಿಕೆ ಏನ್ ಮಾಡಿದ್ದೇವೆ? 2ನೇ ಅಧ್ಯಾಯ 9ನೇ ವಚನ ಹೋದ್ರೆ ಅರ್ಧ ಇಲ್ಲಿ ವಾಕ್ಯ ಹೇಳ್ತದೆ, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಏನಂತೇಳಿ ವಾಕ್ಯ ಹೇಳ್ತದೆ? ಮೀಸಲಾದ ಜನವು, ಯಾಜಕ, ರಾಜವಂಶಸ್ಥರ ಯಾಜಕರು. ಹಲ್ಲೆಲೂಯಾ. ದೇವರು ನಮಗೆ ಒಂದು ಕೆಲಸ ಕೊಟ್ಟಿದ್ದಾನೆ. ಏನು? ಆತನ ರಾಜ್ಯವನ್ನು ಕಟ್ಟಲಿಕ್ಕಾಗಿ. ಹಲ್ಲೆಲೂಯಾ. ದೇವರು ನಮಗೆ ಒಂದು ಕಾರ್ಯ ಕರೆದಿದ್ದಾನೆ. ಏನಂತೆ? ಆತನ ರಾಜ್ಯ ಕಟ್ಟಬೇಕೆಂಬುದು. ಎಷ್ಟು ಜನ ನೀವು ಬಯಸ್ತೀರಾ ಆತನ ರಾಜ್ಯ ಕಟ್ಟಬೇಕು ಅಂತ ಇಲ್ಲಿ? ಹಲ್ಲೆಲೂಯಾ. ಕರೆಯಲ್ಪಟ್ಟಿದ್ದೀರಾ? ನಾವು ಕರೆಯಲ್ಪಟ್ಟಿದ್ದೇವಾ? ಆತನ ರಾಜವಂಶಸ್ಥರಾಗಿ ದೇವರು ಅಂತ ವಾಕ್ಯ ಹೇಳ್ತದೆ. ನಿಮ್ಮನ್ನ ಏನಂತೆ? ಕತ್ತಲೆಗಳಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಡೆಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ, ದೇವರ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ಏನಂತೆ? ದೇವರಾದುಕೊಂಡ ಯಾಜಕರು, ಜನಾಂಗವು, ರಾಜವಂಶಸ್ಥರಾದ ಯಾಜಕರು. ನೋಡ್ರಿ, ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಾವು ದೇವರಾದುಕೊಂಡವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ನನಗೆ ಗೊತ್ತಿಲ್ಲ, ಎಷ್ಟು ಜನ ಇಲ್ಲಿ ದೇವರಾದುಕೊಂಡವರಾಗಿದ್ದಾರೆ ನನಗೆ ಗೊತ್ತಿಲ್ಲ. ನೀವು ದೇವರ ಹೆಸರಿನಿಂದ ಕರೆದ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ, ನಾವು ದೇವರನ್ನ ಸೇವಿಸಲಿಕ್ಕೆ ಕರೆಯಲ್ಪಟ್ಟ ಜನಾಂಗವಾಗಿದ್ದೇವೆ. ಆಮೆನ್. ನೀನು ದೇವರ ಸೇವೆ ಮಾಡ್ಲಿಕ್ಕೆ ಕರೆಯಲ್ಪಟ್ಟಿದೀಯಾ? ನಿನ್ನ ಮನೆಯಲ್ಲಿ ಕುತ್ಕೊಂಡು ಇರ್ಲಿಕ್ಕಾಗಿ ಕರೆಯಲ್ಪಟ್ಟಿಲ್ಲ. ದೇವರ ಬೆಳಕನ್ನ ನೀನು ಪ್ರಚುರಪಡಿಸಲಿಕ್ಕಾಗಿ ನೀನು ಕರೆಯಲ್ಪಟ್ಟಿದ್ದೀಯಾ? 1 ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ 18 ಮತ್ತು 19 ವಾಕ್ಯ ಇರ್ತದೆ. ವಾಕ್ಯದ ದೇವರಿಂದ ನೆಲೆಗೊಂಡು, ದೇವರಿಂದ ಹೋದ್ರೆ ವಾಕ್ಯ ದೊರಕಿ, ಹೋದ್ರೆ ವಾಕ್ಯವನ್ನ ಅದನ್ನ ದೇವರಿಂದ ದೊರಕಿ ನಿಮ್ಮಲ್ಲಿ ನೆಲೆಗೊಂಡಿರುವಂತ ಪವಿತ್ರಾತ್ಮನಿಗೆ ನೀವು ಗರ್ಭವಾ ಗುಡಿಯಾಗಿದ್ರೆ ನನಗೆ ಗೊತ್ತಿಲ್ವಾ? ನಾವು ದೇವರಿಂದ ದೊರಕಿಸಲ್ಪಟ್ಟ ಆತ್ಮನನ್ನು ಹೊತ್ಕೊಂಡು ತಿರುಗಾಡ್ತಾ ಇದ್ದೇವೆ. ಆಮೆನ್. ಹೋದ್ರೆ ವಾಕ್ಯವನ್ನ 1 ಕೊರಿಂಥ 6:19 ವಚನ ಹೋದ್ರಿ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ, ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ. ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು. ನಮ್ಮನ್ನ ಯಾರೋ ಕೊಂಡುಕೊಂಡಿದ್ದಾರೆ. ನಾವು ಸ್ವಂತ ಸ್ವತ್ತಲ್ಲ. ನಮ್ಮನ್ನ ಯಾರೋ ಕೊಂಡುಕೊಂಡಿದ್ದಾರೆ, ನಮ್ಮನ್ನ ಯಾರೋ ಆಯ್ಕೆ ಮಾಡಿದ್ದಾರೆ, ನಮ್ಮನ್ನ ಯಾರೋ ಆರಿಸಿಕೊಂಡಿದ್ದಾರೆ. ಏನು? ತನ್ನ ಸ್ವಂತ ರಕ್ತವನ್ನ ಕೊಟ್ಟು ನಾವು ಕೊಂಡುಕೊಳ್ಳಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಯೇಸುವಿನ ರಕ್ತವನ್ನ ಕೊಟ್ಟು ಕೊಂಡುಕೊಳ್ಳಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ನಾವು ನಮ್ಮ ಸ್ವಂತ ಸ್ವತ್ತಲ್ಲ. ನನ್ನ ಜೀವಿತದ ಅನುಸಾರ ನಡೀಲಿಕ್ಕೆ ನನಗೆ ಯಾವ ಅಧಿಕಾರ ಇಲ್ಲ. ನನ್ನ ಮನಸ್ಸಿಗೆ ಬಂದ ಜೀವನ ಮಾಡಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಯಾಕಂದ್ರೆ ನಾನು ನನ್ನ ಸ್ವಂತ ಸ್ವತ್ತಲ್ಲ, ಕ್ರಯಕ್ಕೆ ಕೊಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಅದಕ್ಕಾಗಿ ಏನಾಗ್ತದೆ ಪೌಲನು? ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನ ಪ್ರಚುರಪಡಿಸ್ರಿ, ಪ್ರಕಾಶಪಡಿಸ್ರಿ. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಯಾವುದೋ ಒಂದು ಕಾರ್ಯಕ್ಕೆ ಕರೆಯಲ್ಪಟ್ಟಿದ್ದೇನೆ. ಆತನ ಸೇವಿಸಲಿಕ್ಕಾಗಿ, ಆತನಿಗೆ ಸೇವೆ ಸಲ್ಲಿಸಲಿಕ್ಕಾಗಿ ಕರೆಯಲ್ಪಟ್ಟಂತ ವ್ಯಕ್ತಿ ಆಗಿದ್ದೇನೆ. ಆತನಿಗೆ ಸೇವೆ ಸಲ್ಲಿಸಲಿಕ್ಕೆ ಕರೆಯಲ್ಪಟ್ಟಂತ ವ್ಯಕ್ತಿ ಆಗಿದ್ಕೊಂಡು ಮನೇಲಿ ಕೂತ್ಕೊಂಡ್ರೆ ದೇವರ ಆಶೀರ್ವಾದ ಸಿಗ್ತದ ನಮ್ಗೆ? ವಾಕ್ಯ ಇರ್ತದೆ, ನಾನು ನಿಮಗೆ ಹಿತವಾದ ಕಾರ್ಯವನ್ನು ಮಾಡ್ತಾ ಇದ್ದೇನೆ, ನೀನೇನ್ ಮಾಡ್ತಾ ತಗೊಳ್ತಾ ಇಲ್ಲ ಅದನ್ನ. ನೀನೇನ್ ಮಾಡು? ನನ್ನ ಕರೆದಂತ ಉದ್ದೇಶ ತಿಳ್ಕೊ. ನಿನ್ನನ್ನು ಯಾಕೆ ಕರೆದಿದ್ದೇನೆ? ನಿನ್ನನ್ನು ನಾನು ಸೇವಿಸಲಿಕ್ಕಾಗಿ ಕರೆದಿದ್ದೇನೆ. ನಿನ್ನನ್ನು ಸೇವೆ ಮಾಡ್ಲಿಕ್ಕಾಗಿ ಕರೆದಿದ್ದೇನೆ. ಇವತ್ತು ಅನೇಕರು ಅದನ್ನು ಮಾಡ್ತಾ ಇದ್ದಾರೆ.
ಮನೇಲಿ ಕೂತ್ಕೊಂಡು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೋಣ. ಎಷ್ಟು ವರ್ಷಗಳಲ್ಲಿ ಒಬ್ಬರಿಗಾದ್ರೂ ಹೋಗಿ ಸೇವೆ ಮಾಡ್ತಾ ಇದ್ದೀವ? ಒಬ್ಬರಿಗಾಗಿ ಹೋಗಿ ನಾವು ಕರ್ತನ ಬಗ್ಗೆ ಮಾತಾಡ್ತಾ ಇದ್ದೇವ? ಒಬ್ಬರಿಗಾದ್ರೂ ಹೋಗಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ? ಒಬ್ಬರಿಗಾಗಿ ಹೋಗಿ ನಾವು ಸುವಾರ್ತೆ ಸಾರ್ತಾ ಇದ್ದೇವ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಕರ್ತನ ಸೇವಿಸುವರಾಗಲಿಕ್ಕಾಗಿ, ಆತನ ಸೇವೆ ಮಾಡಲಿಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಓದ್ರಿ ವಾಕ್ಯವನ್ನ, ಓದ್ರಿ ವಾಕ್ಯವನ್ನ. ಮಾರ್ಕ್ ನಂಬರ್ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ ಓದ್ರಿ. 18ರಿಂದ 20ನೇ ವಚನ. ಮಾರ್ಕ್ ನಂಬರ್ ಸುವಾರ್ತೆ 1ನೇ ಅಧ್ಯಾಯ 18ರಿಂದ 20. ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಇದು ಬಹಳ ಪ್ರಾಮುಖ್ಯ. ಅವರು ತಮ್ಮ ಬಲೆಗಳನ್ನ ಬಿಟ್ಟು ಆತನ ಹಿಂದೆ ಹೋದರು. ಅದಕ್ಕಿಂತ ಮುಂಚೆ 11ನೇ ವಚನ ಓದ್ರಪ್ಪ. ಅವರು ಬೆಸ್ತರು. ಯೇಸು ಅವರಿಗೆ ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಇನ್ನು ಸ್ವಲ್ಪ ಮುಂದೆ ಹೋಗಿ ಜೆಬೆದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನು. ಇವರು ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಕೂಡಲೇ ಇವರನ್ನು ಕರೆದನು. ಅವರು ತಮ್ಮ ತಂದೆಯಾದ ಜೆಬೆದಾಯನನ್ನು ಕೂಲಿ ಆಳುಗಳ ಸಂಗಡ ದೋಣಿಯಲ್ಲಿ ಬಿಟ್ಟು ಆತನ ಹಿಂದೆ ಹೋದರು. ಏನಕ್ಕೆ ಹೋದ್ರು? ಯಾಕೆ ಹೋದ್ರು ಗೊತ್ತಾ? ಸೇವೆ ಮಾಡ್ಲಿಕ್ಕಾಗಿ, ಆತನ ಸೇವಿಸಲಿಕ್ಕಾಗಿ. ಅವ್ರೇನಾಗಿದ್ರು? ಬೆಸ್ತರು. ಅವ್ರಿಗೆ ಮೀನ ಹಿಡಿದು ಹೋದ್ರೆ ಬೇರೆ ಜೀವನ ಅವ್ರಿಗೆಲ್ಲ. ಅವ್ರನ್ನ ಕರಿತಾ ಇದ್ದಾನೆ, ನೀವು ನನ್ನ ಹಿಂದೆ ಬನ್ರಿ, ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡ್ತೇನೆ. ಈಗ ಮೀನ ಹಿಡಿಯುವಂತ ಬೆಸ್ತರಾಗಿದ್ದೀರಿ, ಆದ್ರೆ ನಾನು ನಿಮ್ಮನ್ನ ಪರಿವರ್ತಿಸ್ತೇನೆ ಅಂತಂದ್ರೆ ನಿಮ್ಮನ್ನ ಮನುಷ್ಯರು ಹಿಡಿಯುವಂತ ಬೆಸ್ತರನ್ನಾಗಿ ಮಾಡ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಇವರೆಲ್ಲ ಏನ್ ಮಾಡ್ತಾರೆ? ತಮ್ಮ ಬಲೆಗಳನ್ನ ಬಿಟ್ಟರು ಯೇಸು ಹಿಂದೆ ಹೋದ್ರು. ಹಲ್ಲೆಲೂಯ. ನಿಮಗೆ ಗೊತ್ತಿಲ್ಲ, ಲೂಕನ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನ ನೋಡ್ತೇವೆ. 70 ಮಂದಿ ಜನರು ಇಬ್ಬಿಬ್ಬರಾಗಿ ಕಳಿಸ್ತಾ ಇದ್ದಾನೆ. ಏನಕ್ಕೋಸ್ಕರ? ಸೇವೆ ಸಲ್ಲಿಸಲಿಕ್ಕಾಗಿ, ಜನರಿಗೆ ಸೇವೆ ಸಲ್ಲಿಸಬೇಕಾಗಿದೆ. ಇವತ್ತು ನಾನು ಮತ್ತು ನೀನು ಸೇವೆ ಮಾಡ್ಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಮನುಷ್ಯ ಕುಮಾರನು ಸೇವೆ ಸಲ್ಲಿಸಲಿಕ್ಕಾಗಿ ಬಂದು ಹೊರತು ಸೇವೆ ಮಾಡಿಸ್ಕೊಳ್ಳಿಕ್ಕಾಗಿ ಬರಲಿಲ್ಲ. ಹಲ್ಲೆಲೂಯ. ಇವತ್ತು ನಾನು ಮತ್ತು ನೀನು ಸೇವೆ ಮಾಡಬೇಕಾಗಿದೆ. ಅದ್ರ ನಿಮಿತ್ತವಾಗಿ ನಾನು ಮತ್ತು ನೀನು ಕರೆಯಲ್ಪಟ್ಟಿದ್ದೇನೆ. ಎಷ್ಟು ಜನರಿಗೆ ಅರ್ಥ ಆಗ್ತದೆ ಗೊತ್ತಿಲ್ಲ. ಒಂದು ಅರ್ಥ ಮಾಡ್ಕೋರಿ, ನಾನು ಮತ್ತು ನೀನು ದೇವರನ್ನ ಸೇವೆ ಸಲ್ಲಿಸಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಆ ಕರೆಯನ್ನು ಅರ್ಥ ಮಾಡಿಕೊಂಡಂತವರು, ಆ ಕರೆಯನ್ನ ಯಾರು ಅರ್ಥ ಮಾಡಿಕೊಂಡು ಆತನ ಪ್ರೀತಿಸ್ತಾರೋ ಅವರಿಗೆ ಎಲ್ಲ ಕಾರ್ಯಗಳು ಹಿತವಾಗಿ ಬರ್ತವೆ. ಆಮೆನ್, ಆಮೆನ್. ನಂಬರ್ 6, 5ನೇದಾಗಿ 6ನೇದಾಗಿ ಶುದ್ಧರಾಗ್ಲಿಕ್ಕಾಗಿ ಕರೆದಂತೆ. ನಾನು ಶುದ್ಧರಾಗ್ಲಿಕ್ಕಾಗಿ ಕರೆದ. 1ನೇ ಥೆಸಲೋನಿಕದವರ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ಓದ್ರಿ. ಗಟ್ಟಿಯಾಗಿ ಓದ್ಬೇಕು, ಸ್ವಲ್ಪ ಗಟ್ಟಿಯಾಗಿ ಓದ್ರಿ. 1 ಥೆಸಲೋನಿಕ 4:7. ತೆರೆದಾರ ಓದ್ಬಿಡ್ರಿಪ್ಪ, ಕಾಯ್ಕೋತ ಕೂತ್ಕೊಳ್ಳೋಕ್ಕಾಗಲ್ಲ. ತೆರೆದ್ರೆ ಓದ್ಬಿಡ್ರಿ. ಬಂಡುತನಕ್ಕೆ, ಹಲ್ಲೆಲೂಯ. ಇಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯದ ದೇವರು ನಮ್ಮನ್ನ ಬಂಡುತನಕ್ಕೆ ಕರೆಯದೆ ಶುದ್ಧರಾಗಲಿಕ್ಕಾಗಿ ಕರೆದಂತೆ. ಎಂತ ವಾಕ್ಯ ನೋಡ್ರಿ. ದೇವರವನ್ನ ಬಂಡುತನಕ್ಕೆ ಕರೆಯಲಿಲ್ಲ, ಬಂಡುತನ ಜೀವನ ಜೀವಿಸಲಿಕ್ಕಾಗಿ ಕರೆಯಲಿಲ್ಲ. ನಾನು ಮೊಂಡತನ ಮಾಡ್ಲಿಕ್ಕಾಗಿ ಕರೆಯಲ್ಪಡಲಿಲ್ಲ. ದೇವರವನ್ನ ಬಂಡುತನಕ್ಕೆ ಕರೆಯ ಶುದ್ಧರಾಗುವುದಕ್ಕೆ ಕರೆದನು. ಹಲ್ಲೆಲೂಯ. ಇವತ್ತು ಅನೇಕರು ಬಂಡುತನ ಮಾಡ್ತಾ ಜೀವಿಸ್ತಾ ಇರ್ತಾರೆ. ಇವತ್ತು ಅನೇಕ ನೋಡ್ತಾರೆ ಬಂಡುತನ ಅಂತಂದ್ರೆ ಮೊಂಡತನ, ತಮ್ಮ ಮನಸ್ಸಿಗೆ ಬಂದಾಗ ಜೀವಿಸುವಂಥದ್ದು ಬಂಡುತನ. ಬಂಡುಕೋರರು ಅಂತ ಕರಿತೇವೆ, ವಿರೋಧಿಸುವಂತವರು. ಎನ್ನ ಮತ್ತು ಎಂಬ್ರವರು ಹೇಗೆ ಮೋಶೆ ಆರೋನನ್ನು ವಿರೋಧಿಸಿದರು, ನಾದಾಬ್ ಮತ್ತು ಅಬಿಗಳು ಹೇಗೆ ಮೋಶೆ ಆರೋನನ್ನು ವಿರೋಧ ಮಾಡಿದರು, ಹಂಗೆ ಇವತ್ತು ದೇವರ ಕಾರ್ಯಗಳನ್ನ, ದೇವರನ್ನ ವಿರೋಧಿಸ್ತಾ, ದೇವರ ಸೇವಕರನ್ನು ವಿರೋಧಿಸ್ತಾ, ಸಭೆಯನ್ನು ವಿರೋಧಿಸ್ತಾ ಕಾರ್ಯ ಮಾಡ್ತಾ ಇದ್ದಾರೆ. ಬಂಡುತನಕ್ಕೆ ಕರೀಲಿಲ್ಲ ದೇವರವನ್ನ. ಈ ಬಂಡುತನ ಮಾಡ್ಲಿಕ್ಕೆ ಕರೀಲಿಲ್ಲ. ಅದಕ್ಕಾಗಿ ಕೆಲವರು ಹೇಳ್ತಾರೆ, ಬಂಡರಿ ಅವನ ಭಾಳ ಬಂಡುತನ ಮಾಡ್ತಾನ್ರಿ. ಬಂಡುತನ ಅಂತಂದ್ರೆ ನಾನೇ ಶ್ರೇಷ್ಠ, ನಾನು ಯಾಕೆ ನಿನಗೆ ವಿಧೇಯನಾಗಬೇಕು, ನಾನು ಯಾಕೆ ನಿನ್ನ ಮಾತು ಕೇಳಬೇಕು, ನಾನು ಶ್ರೇಷ್ಠ, ನನಗೆಲ್ಲ ಗೊತ್ತು, ನಾನು ದೊಡ್ಡ ವ್ಯಕ್ತಿ ಅದೀನಿ, ನನಗೆಲ್ಲ ಗೊತ್ತು, ನಾನು ಯಾಕ್ರಿ ಈ ಸಿಕ್ಕ ಪಾಸ್ಟಿಗೆ ವಿಧೇಯನಾಗಬೇಕು, ನಾನು ಯಾಕ್ರಿ ಇಂಥ ಸಣ್ಣ ಸಭೆಗೆ ವಿಧೇಯನಾಗಬೇಕು. ಹಲ್ಲೆಲೂಯ. ಬಂಡುತನಕ್ಕೆ ದೇವರ ಮನೆ ಕರೀಲಿಲ್ಲ, ಶುದ್ಧರಾಗಲಿಕ್ಕಾಗಿ ದೇವರು ಕರೆದಂತೆ. ಶುದ್ಧರಾಗಲಿಕ್ಕಾಗಿ ನಮ್ಮನ್ನು ಶುದ್ಧಗೊಳಿಸಬೇಕಾಗಿದೆ, ನಮ್ಮನ್ನು ಪರಿಶುದ್ಧಗೊಳಿಸಬೇಕಾಗಿದೆ.
ವಿ ಮಸ್ಟ್ ಕ್ಲೆನ್ಸ್ ಅವರ್ ಸೆಲ್ಫ್. ನಮ್ಮನ್ನು ಶುದ್ಧಗೊಳಿಸಬೇಕು. ನಮ್ಮನ್ನು ಪರಿಶುದ್ಧಗೊಳಿಸಲಿಕ್ಕಾಗಿ ಈ ಪವಿತ್ರತೆ ಅನ್ನುವಂಥದ್ದು ದೇವರ ಗುಣಾತಿಶಯ. ಪರಿಶುದ್ಧತೆ ಅನ್ನುವಂಥದ್ದು ದೇವರ ಗುಣಾತಿಶಯಗಳಲ್ಲಿ ಬಹಳ ಪ್ರಾಮುಖ್ಯವಾದದ್ದಾಗಿ ನಿಂತ್ಕೊಳ್ತದೆ. ದೇವರ ಗುಣ ಆತನ ಪರಿಶುದ್ಧನು. ಆತನ ಸಮ್ಮುಖದಲ್ಲಿ ಒಂದು ಪಾಪವನ್ನು ನಿಲ್ಲಕ್ಕಾಗೋದಿಲ್ಲ. ಆತನ ಸಮ್ಮುಖದಲ್ಲಿ ಆತನ ಮುಂದೆ ಬರುವಂತವರಿಗೆ ಒಂದು ಪಾಪ ಕೂಡ ಇರಬಾರದಾಗುತ್ತಾನೆ. ನಿನ್ನ ಮಂದಿರ ಪ್ರವೇಶ ಮಾಡಿ ಎಂತವನಾಗಿರಬೇಕು, ಅವನು ಪರಿಶುದ್ಧನಾಗಿರ್ಬೇಕೆಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧತೆ ಇಲ್ಲದೆ ಯಾವನ ಕರ್ತನ ಮುಂದೆ ಬರಕ್ಕಾಗಲ್ಲ. ಅದಕ್ಕೆ ನಾನು ನಾದಾಬ್ ಮತ್ತು ಅಬಿಗಳು ಅವರು ಬೇಡವಾದ ಯಜ್ಞ ಸಮರ್ಪಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಮೋಶೆ ಆರೋನನ ಅರ್ಥ ಇದ್ದಾನೆ ದೇವದರ್ಶನ ಗುಡಾರದ ಮುಂದೆ. ತನ್ನ ಇಬ್ಬರು ಮಕ್ಕಳು ಸತ್ತೋಗಿದ್ದಾರೆ. ಯಾವಾಗ? ಆರೋನನನ್ನು ನೇಮಿಸಿದ ದಿವಸವೇ, ಆರೋನನ ಯಾಜಕ ಕಾರ್ಯ ಕೆಲಸಕ್ಕೆ ನೇಮಿಸಿದ ದಿವಸವೇ ಅವರಿಬ್ಬರು ಮಕ್ಕಳು ಸತ್ತೋಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಜ್ಞ ಸಮರ್ಪಿಸ್ತಾ ಇರುವಾಗ ಇವರು ಬೇಡವಾದ ಯಜ್ಞ ತೆಗೆದುಕೊಂಡು ಬಂದರು. ಪರಿಶುದ್ಧತೆ ಇಲ್ಲದ ಯಜ್ಞ, ಆ ಪವಿತ್ರತೆ ಇಲ್ಲ ಅವರಲ್ಲಿ. ದೇವರ ದರ್ಶನ ಗುಡಾರದ ಮುಂದೆ ಸತ್ತು ಬೀಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ದಂಡಿಸಿ ಬಿಡ್ಲಿಲ್ಲ ಅವ್ರನ್ನ. ಓ ಅರ್ಥ ಇದ್ದಾನೆ. ಓ ನನ್ನ ಮಕ್ಕಳು ಸತ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ನನ್ನ ಮಕ್ಕಳು ಸತ್ತೋಗಿದ್ದಾರೆ. ನನ್ನ ದೇವ್ರ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯನಾ? ನನ್ನ ದೇವ್ರ ರೀತಿ ಮಾಡೋದಿಲ್ಲಲ್ಲ. ಯಾಕೆ ಮಾಡಿದ ನನ್ನ ಮಕ್ಕಳಿಗೆ? ಆತನು ಪ್ರೀತಿಸುವ ದೇವರಲ್ವಾ? ಆತನು ನಮ್ಮನ್ನು ಪ್ರೀತಿಸುವಂತ ದೇವರಲ್ವಾ? ನಮ್ಮನ್ನು ಕಾಪಾಡುವ ದೇವರಲ್ವಾ? ಹಾಗಾದ್ರೆ ಹೇಗೆ ನನ್ನ ಮಕ್ಕಳನ್ನ ಕೊಂದನು? ಹೇಗೆ ನನ್ನ ಮಕ್ಕಳು ನಾಶ ಮಾಡಿದ ನಮ್ಮದ ಗೋಳಾಡ್ತಾ ಇದ್ದಾನೆ. ಆತನ ಅರ್ಥ ಇರುವಾಗ ಆರೋನನು ಬರ್ತಾ ಇದ್ದಾನೆ, ಮೋಶೆ ಬರ್ತಾ ಇದ್ದಾನೆ, ಆತನ ಭುಜ ತಡ್ತಾ ಇದ್ದಾನೆ. ಆರೋನನೇ ಎದ್ದೇಳು. ಹಲ್ಲೆಲೂಯಾ. ಹೇಳ್ತಾ ಇದ್ದಾನೆ, ಗಮನಿಸ್ಕೋರಿ, ಎದ್ದೇಳು. ನೀನು ಗೊತ್ತಾ ಇದೆಯಾ ದೇವ್ರು ಕಾಪಾಡ್ತಾನೆ ಅಂತ? ಎಸ್, ಆತನ ಪ್ರೀತಿಯುಳ್ಳ ದೇವರಾಗಿದ್ದಾನೆ. ದೇವರು ಪ್ರೀತಿಸ್ತಾನೆ. ಅದೇ ಸಮಯದಲ್ಲಿ ಆತನು ದಹಿಸುವ ಬೆಂಕಿ ಕೂಡ ಆಗಿದ್ದಾನೆ. ಹಲ್ಲೆಲೂಯಾ. ಸೇಮ್ ಟೈಮ್ ಹಿ ಇಸ್ ಕನ್ಸ್ಯೂಮಿಂಗ್ ಫೈರ್ಸ್. ದಹಿಸುವ ಅಗ್ನಿ ಆಗಿದ್ದಾನೆ. ಯಾರಾದರೂ ಆತನ ಸಮ್ಮುಖದಲ್ಲಿ ಬರುವಂತವರು, ಯಾರು ಆತನ ಸಮ್ಮುಖಕ್ಕೆ ಬರ್ತಾರೋ ಆತನ ಪರಿಶುದ್ಧತೆಯನ್ನು ಗೌರವಿಸುವಂತವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ತನ್ನ ಪವಿತ್ರತೆಗೆ ಯಾವುದೇ ರಾಜಿ ಸಂಧಾನ ಮಾಡ್ಕೋದಿಲ್ಲ. ಪರಿಶುದ್ಧತೆ ವಿಷಯದಲ್ಲಿ ದೇವರು ಯಾವ ಕಾರ್ಯಕ್ಕೂ ಯಾವುದೇ ಸಮಯ ಬಂದರೂ ಆ ಪವಿತ್ರತೆಗೆ, ಪರಿಶುದ್ಧತೆಗೆ ಸ್ವಲ್ಪನೂ ರಾಜಿ ಮಾಡ್ಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಅವರ ಗಾಡ್ ಇಸ್ ಹೋಲಿ ಗಾಡ್. ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ನಮ್ಮ ದೇವರು ತೆಗೆಸುವ ಅಗ್ನಿಯಾಗಿದ್ದಾನೆ. ಪಾಪವನ್ನು ನೋಡಿ ಸುಮ್ಮನೆ ಕೂಡುವಂತ ದೇವರು ನಮ್ಮ ದೇವರಲ್ಲ. ಶಿಕ್ಷಿಸ್ತಾನೆ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದ, ಪರಿಶುದ್ಧರಾಗಲಿಕ್ಕಾಗಿ, ನಾವು ಶುದ್ಧರಾಗಲಿಕ್ಕಾಗಿ ದೇವರು ನಮ್ಮನ್ನು ಕರೆದ. ಹಲ್ಲೆಲೂಯಾ. ಎಷ್ಟು ಜನ ಕೇಳಿಸ್ಕೊತಾ ಇದ್ದೀರಾ? ಪವಿತ್ರವುಳ್ಳವರಾಗಿ ಜೀವಿಸಬೇಕೆಂಬುದಾಗಿ. ಆಮೆನ್, ಆಮೆನ್, ಆಮೆನ್. ಓದಿಕೊಂಡು ವಾಕ್ಯವನ್ನ ಓದಿಕೊಂಡು ಈ ಸಮಯದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ಎಫೆಸ 1:4. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ಪತ್ರಿಕೆ ದಯಾಪೂರ್ವಕವಾಗಿ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಹಲ್ಲೆಲೂಯಾ. ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ಓದಿದ್ರಾ? ಎಫೆಸ 1:4. ಇಲ್ಲಿ ವಾಕ್ಯ ಅಂತದೆ, ಮೊದಲೇ ನೇಮಕ ಮಾಡಿದ್ದನು ಎಂಬುದಾಗಿ, ಮೊದಲೇ ನೇಮಿಸಿದ್ದನೆಂಬುದಾಗಿ ನಾವು ಓದ್ತೇವೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಲ್ಲೆಲೂಯಾ. ನಾನು ಪರಿಶುದ್ಧನಾಗಿರಬೇಕೆಂಬುದಾಗಿ, ನಾನು ಪವಿತ್ರಗೊಳ್ಳಬೇಕೆಂಬುದಾಗಿ, ನಾನು ಪಾಪಿಯಾಗಿ ಜೀವಿಸಬಾರದು, ನಾನು ಕೆಟ್ಟು ಹೋಗಬಾರದು ಎಂಬುದಾಗಿ ಏನಂತೆ ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತ ಯೇಸುವಲ್ಲಿ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಯಾವಾಗ ನೇಮಿಸಿದ? ಇನ್ನು ಭೂಮಿ ಆಕಾಶ ಉಂಟು ಮಾಡಲ್ಪಟ್ಟಿಲ್ಲ, ಇನ್ನು ಜಗತ್ತು ಉಂಟು ಮಾಡಲ್ಪಟ್ಟಿಲ್ಲ, ಇನ್ನು ಲೋಕ ಸೃಷ್ಟಿಸಲ್ಪಟ್ಟಿಲ್ಲ. ಆಗಲೇ ದೇವರು ನಮ್ಮನ್ನ ಏನ್ ಮಾಡಿದ? ಪರಿಶುದ್ಧರಾಗ್ಲಿಕ್ಕಾಗಿ, ನಾವು ಪವಿತ್ರರಾಗಿರ್ಲಿಕ್ಕಾಗಿ
ನಾವು ಆರಿಸಿಕೊಳ್ಪಟ್ಟಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಲೋಕ ಇನ್ನೂ ಉಂಟಾಗಿಲ್ಲ, ಇನ್ನು ಪ್ಲಾನೇ ಬಂದಿಲ್ಲ. ಆಗಲೇ ಈ ಲೋಕ ಉಂಟಾಗ್ತದೆ, ಅಲ್ಲಿ ನನ್ನ ಮಕ್ಕಳು ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ನಾವು ಏನಂದ್ರೆ ಭೂಮಿ ಆಕಾಶಗಳು ಉಂಟು ಮಾಡಲ್ಪಡುವುದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನಲ್ಲಿ ಆರಿಸಿಕೊಳ್ಪಟ್ಟಿದ್ದೇವೆ. ಹಲ್ಲೆಲೂಯ. ಏನಕ್ಕೆ ಏನಕ್ಕೆ ನಮ್ಮ ಮನಸ್ಸಿಗೆ ಬಂದಾಗ ಜೀವನ ಮಾಡ್ಲಿಕ್ಕ, ನಮಗೆ ಇಷ್ಟ ಬಂದಾಗ ಬದುಕಲಿಕ್ಕಾಗಿ, ನಾವು ಏನು ಮಾಡ್ತೀವಲ್ಲ ಅದ ನಿಜ ಅಂತ ಅನ್ಕೊಳ್ಳಿಕ್ಕಾಗಿ, ನಮ್ಮನ್ನು ನಾವು ಡಿಫೆಂಡ್ ಮಾಡ್ಕೊಳ್ಳಿಕ್ಕಾಗಿ ಕರ್ತ. ಹಲ್ಲೆಲೂಯ. ನಾನು ಆಗಲೇ ಕೇಳಿದ ಸಾರಿ ಇದ್ದೇನೆ, ಪಾಪವನ್ನ ಯಾರಿಗೂ ಡಿಫೆಂಡ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ತಪ್ಪು ಮಾಡಿದ್ದೀರಾ, ಪಾಪ ಮಾಡಿದಿರಾ, ಕರ್ತನ ಮುಂದೆ ಬರೋಣ, ಮೊಣಕಾಲಿರೋಣ, ಕಣ್ಣೀರೋಣ, ಕರ್ತನ ಮುಂದೆ ಕ್ಷಮೆ ಸಿಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಪರಿಶುದ್ಧರಾಗ್ಲಿಕ್ಕಾಗಿ ದೇವರು ಮನೆ ಕರೆದಾನೆ ಪ್ರಿಯರೇ. ಆಮೆನ್, ಆಮೆನ್. ಪೇತ್ರ ಬರೆದ ಮೊದಲ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ ಓದ್ರಿ. ಯಾರ ವಾಕ್ಯವನ್ನ? ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ 1 ಪೇತ್ರ 1:15 ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಪರಿಶುದ್ಧರಾಗಿರ್ರಿ. ನಿಮ್ಮನ್ನು ಕರೆದಾತನು, ನಮ್ಮನ್ನು ಕರೆದವನು ಯಾರು? ದೇವರು. He has called us. ಆತನ ಕರೆದಿದ್ದಾನೆ. ನೀನು ಪರಿಶುದ್ಧನಾಗಿರು. ಯಾಕೆ? ಆತನು ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯ. ನಿಮ್ಮನ್ನು ಬಂಡತನಕ್ಕೆ ಮಾಡ್ಲಿಕ್ಕೆ ಕರೆಯಲಿಲ್ಲ ದೇವರು. ನೀವು ಬಣತನ ಮಾಡ್ಲಿಕ್ಕಾಗಿ, ಬಣತನ ಜೀವಿಸ್ಲಿಕ್ಕಾಗಿ ಕರೆದಿಲ್ಲ. ಬಣತನ ಮಾಡ್ತಾ ಇದ್ರೆ ಬಿಟ್ಬಿಡೋದ ನೀವು ಈಗಲೇ, ಬಿಟ್ಬಿಡೋಣ ಅದನ್ನ. ಪರಿಶುದ್ಧರಾಗ್ಲಿಕ್ಕಾಗಿ ದೇವರು ಮನೆ ಕರೆದಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರವನ ಬಂಡುತನಕ್ಕೆ ಕರೆಯಲಿಲ್ಲ, ಪರಿಶುದ್ಧರಾಗ್ಲಿಕ್ಕಾಗಿ ಕರೆದಿದ್ದಾನೆ. ಕರ್ತನ ಸಮ್ಮುಖಕ್ಕೆ ಬರುವಂತವರು ಆತನು ಪರಿಶುದ್ಧನಾಗಿದ್ದಾನೆ. ಆತನ ಸಮ್ಮುಖಕ್ಕೆ ಬರುವಂತವರು ಆತನು ಪರಿಶುದ್ಧನಾಗಿರುವ ಪ್ರಕಾರವೇ ನಾವು ಕೂಡ ಪರಿಶುದ್ಧರಾಗಿರಬೇಕೆಂಬುದಾಗಿ ಕರೆದನೆಂಬುದಾಗಿ ನೋಡ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಇಬ್ರಿಯ ಬರೆದ ಪತ್ರಿಕೆ 12:14 ಯಾರಾದ್ರು? ಇಬ್ರಿಯ 12:14 ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ, ಪರಿಶುದ್ಧತೆಯನ್ನು ಹೊಂದುವುದಕ್ಕೂ, ಪರಿಶುದ್ಧತೆಯನ್ನು ಹೊಂದಿಕೊಳ್ಳುವುದಕ್ಕೂ ಪ್ರಯತ್ನ ಮಾಡಿರಿ. ಪ್ರಯತ್ನ ಮಾಡ್ರಿ. ಪರಿಶುದ್ಧತೆ ಇಲ್ಲದೆ ಏನಂತೆ? ಆದಷ್ಟು ಮಟ್ಟಿಗೆ ಪೌಲ್ ಹೇಳ್ತಾನೆ, ಇಬ್ರಿಯ ಬರೆದ ಪತ್ರಿಕೆ ಎಲ್ಲ ಪುಸ್ತಕ ಪೌಲ್, ಆದಷ್ಟು ಮಟ್ಟಿಗೆ ನಿಮ್ಮನ್ನ ಕೈಯಿಂದ ಆದಷ್ಟು ಎಲ್ಲರ ಜೊತೆ ಸಮಾಧಾನ ಆಗಿರಿ. ಕವ 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 ಅನ್ಬೇಡ್ರಿ. ಹಲ್ಲೆಲೂಯ. ಏನಾದ್ರೂ ಮಾತಾಡ್ಬಿಟ್ರೆ ಸುಳ್ಳ ಜಗಳರಿ. ಹೌದಾ? ಹೌದಲ್ರಿ? ಇದಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಒಂದೇ ಕೆಲಸ ಮಾಡ್ಬೇಕ್ರಿ. ಲಿಪ್ಸ್ ಟು ಚಿಪ್ ಅಂತ, ಚಿಪ್ಸ್ ಟು ಲಿಪ್ಸ್, ಶಂಶಿ ಚಿಪ್ಸ್ ಟು ಲಿಪ್ಸ್. ನಿಮ್ಮ ಬಾಯಿಗೆ ಹೊಲಿಗೆ ಹಾಕೊಂಡ್ಬಿಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಯಾರೇನಾದ್ರೂ ಮಾತಾಡಿದ್ರ ಕ್ಷಮಿಸ್ರಿ, ಬಿಡ್ರಿ ಅವ್ರನ್ನ. ಅವ್ರು ಮಾತಾಡ ಮತ್ತೆ ತಿರುಗಿ ಮಾತಾಡಕ್ ಹೋಗ್ಬೇಡ್ರಿ. ಇದು ಬಹಳ ಈ ದೊಡ್ಡ ಕೆಟ್ಟ ಸ್ವಭಾವ ಮನುಷ್ಯಂದು. ಏನಾದ್ರು ಮಾತಾಡಿದ್ರೆ ತಿರುಗಿ ಮಾತಾಡೋದು, ಏನಾದ್ರು ಮಾತಾಡ್ಲಿ ತಿರುಗಿ ಮಾತಾಡೋದು, ಇದು ಬಹಳ ಕೆಟ್ಟ ಕಾರ್ಯ. ಸಮಾಧಾನವಾಗಿರ್ರಿ. ಏನಂತ ವಾಕ್ಯತ್ತದೆ? ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಅಲ್ಲ ಅಲ್ಲ, ಎಲ್ಲರ ಸಂಗಡ ಸಮಾಧಾನ, ಎಲ್ಲರ ಸಂಗಡ ಸಮಾಧಾನದಿಂದ ಇರಾಕ, ಪರಿಶುದ್ಧತೆಯನ್ನು ಹೊಂದಿಕೊಳ್ಳುವುದಕ್ಕೂ ಪ್ರಯತ್ನ ಮಾಡಿರಿ. ಪ್ರಯತ್ನ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ, ಪ್ರಯತ್ನ ಮಾಡ್ರಿ ಪವಿತ್ರವಾಗಿ ಜೀವಿಸಲಿಕ್ಕೆ. ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲ, ನಮ್ಗೆ ಪರಿಶುದ್ಧವಾಗಿ ಜೀವಿಸ್ಲಿಕ್ಕೆ ಒಂದು ಆಗ್ತಾ ಇಲ್ಲ, ಅಟ್ಲೀಸ್ಟ್ ಪ್ರಯತ್ನ ಆದ್ರೂ ಮಾಡ್ಬೋದಲ್ಲ. ಹಲ್ಲೆಲೂಯ. ಪ್ರಯತ್ನ ಮಾಡ್ರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆಮೆನ್, ಆಮೆನ್. ಎಷ್ಟು ನಂಬ್ತೀರಾ? ಎಷ್ಟು ನಂಬ್ತೀರಾ? ಹಲ್ಲೆಲೂಯ, ಹಲ್ಲೆಲೂಯ. ನಾವು ಪರಿಶುದ್ಧರಾಗಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಕೊನೆಯದಾಗಿ ಕೊನೆಯ ಕಾರ್ಯವನ್ನು ನೋಡ್ಕೋಣ. ದೈವಿಕ ಜನಾಂಗವಾಗಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಆಮೆನ್. ವಿ ಕಾಲ್ ಫಾರ್ ಹೀಸ್ ಪೀಪಲ್, ಡಿವೈನ್ ಪೀಪಲ್ ಅಂತೆ. ದೈವಿಕ ಜನರು. ಏನಂತಾರಕ್ಕೆ? ಎಲ್ಲರೂ ಹೇಳ, ದೈವಿಕ ಜನರು. ನಿಮ್ಮ ಪಕ್ಕದವ್ರಿಗೆ ದೈವಿಕ ಜನರು. ಅವ್ರು ನಿಮ್ಮ ಪಕ್ಕದವ್ರು ನೀನು ದೈವಿಕ ವ್ಯಕ್ತಿಯಾಗಿದ್ದೀಯಾ? ಹೆಂಗಾದ ದೈವಿಕ ವ್ಯಕ್ತಿ ಗುಣ? ಹೆಂಗಾದದೆ? ಮಗದ ಮೇಲೆ ರಾವಿದ್ರ ಕಾಂದದ ದೈವಿಕ ವ್ಯಕ್ತಿ ಅಂತೇಳಿ ಇಲ್ಲ. ಹಲ್ಲೆಲೂಯ. ನಾನು ದೈವಿಕ ಜನಾಂಗವಾಗಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಆಮೆನ್, ಆಮೆನ್. ದೈವ ಜನರಾಗಲಿಕ್ಕಾಗಿ ಅಂತೆ. ದೈವ ಜನರು ಅಂದ್ರೆ ದೈವಿಕ ಜನರು. ತುಂಬಾ ಇಷ್ಟ ಅಲ್ಲ ಇದು? ನಾವು ದೇವ ಜನರಾಗಬೇಕು ಅಲ್ವಾ? ನಾವು ದೇವರ ಜನರು. ಹಲ್ಲೆಲೂಯ. ಎಲ್ಲರೂ ನಾ ದೇವ ಜನರು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಈ ವಾಕ್ಯವನ್ನು ನೋಡ್ತೇವೆ.
1:2 1 ಕೊರಿಂಥ 1:2 ಬೇಗ ಹೋದ್ರಿ. ಯಾರು ಓದಿದ್ರು? ನಾನು ಓದ್ಬಿಡ್ತೀನಿ. ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು ಸಹೋದರನಾದ ಸೋಸ್ಥೆಯನು ಕೊರಿಂಥದಲ್ಲಿ ದೇವರ ಸಭೆಗೆ, ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಅಂತೆ. ಹಲ್ಲೆಲೂಯಾ. ಹೆಂಗೆ ಸಂಬೋಧಿಸ್ತಾ ಅಂತಂದ್ರೆ ಕೊರಿಂಥದ ಸಭೆಯನ್ನ ದೇವರಿಗೆ ಪ್ರತಿಷ್ಠಿತರಂತೆ ಮತ್ತು ದೇವ ಜನರಾಗಲಿಕ್ಕೆ ಕರೆಯಲ್ಪಟ್ಟರಂತೆ. ಅವ್ರು ಯಾರು? ಕೊರಿಂಥದ ಸಭೆ. ಆಮೆನ್. ಇವತ್ತು ನಾನು ನಿಮ್ಮ ಮಧ್ಯೆ ಏನಾಗಿದ್ದೇವೆ? ದೇವ ಜನರಾಗಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವ ಜನರಾಗಲಿಕ್ಕಾಗಿ, ದೇವರ ಮಕ್ಕಳಾಗಲಿಕ್ಕಾಗಿ, ದೈವಿಕ ಜನರಾಗಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಅದಕ್ಕಾಗಿ ಅಂತಾನೆ, ನಾನು ನಿಮಗೆ ತಂದೆಯಾಗಿರ್ತೇನೆ, ನೀವು ನನಗೆ ಪ್ರಜೆಯಾಗಿರ್ತೀರಾ. ಹಲ್ಲೆಲೂಯಾ. ನಾವು ದೇವರ ಪ್ರಜೆಗಳಾಗಿದ್ದೇವೆ. ಆಮೆನ್. ನಾವ್ಯಾರು ಗೊತ್ತಾ? ಪರಲೋಕದ ಪ್ರಜೆಗಳು ನಾವು, ದೇವ ಜನರು. ಹೆಂಗೆ ಅಂದ್ರೆ ಸುಮ್ಮನೆ ಅಲ್ಲ, ಅದು ದೇವರಿಗೆ ಸೇರಿದಂತ ವಿಶೇಷ ಜನರಾಗಲಿಕ್ಕಾಗಿ ಕರೆದ ನಮ್ಮನ್ನ. ನಾವು ದೇವರಿಗೆ ಸೇರಿದವರಾಗಿದ್ದೇವೆ. ಎಷ್ಟು ಜನ ನಂಬ್ತೀರಾ? ಅದನ್ನ ನಂಬ್ತೀರಾ? ನಾನು ದೇವರಿಗೆ ಸೇರಿದವನಾಗಿದ್ದೇನೆ, ವಿಶೇಷವಾದಂಥದ್ದೇ, ವಿಶೇಷವಾದ ಜನಾಂಗ. ಹಲ್ಲೆಲೂಯಾ. ಅದಕ್ಕಾಗಿ ಆ ಅರಣ್ಯ ಕಾಲದಲ್ಲಿ ನೋಡ್ತೇವೆ ಅಂತಂದ್ರೆ ಇಸ್ರಾಯೇಲರು ಆ ಜನಾಂಗ ಅಂತ. ಅದ್ರ ಬಗ್ಗೆ ಹೇಳ್ತಾನೆ ಯಾರು? ಪ್ರವಾದಿಯಾದ ಬಿಳಾಮನು ಹೇಳ್ತಾನೆ, ಈ ಜನರು ಎಲ್ಲಾ ಜನರಂಗಲ್ಲ, ಇವರು ವಿಶೇಷವಾದವರಾಗಿದ್ದಾರೆ, ವಿಶೇಷವಾಗಿ ಕರೆಯಲ್ಪಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸ್ರಾಯೇಲರಲ್ಲಿ ಕಣ್ಣಿ ಕೇಳುವುದಿಲ್ಲ, ಯಾಕೋಬರು ಶಕುನ ನೋಡೋದಿಲ್ಲ. ಯಾಕಂದ್ರೆ ದೇ ಆರ್ ಸ್ಪೆಷಲ್ ಪೀಪಲ್. ಅವರು ಬಹಳ ವಿಶೇಷವಾದವರಾಗಿದ್ದಾರೆ. ಆಮೆನ್. ಮಾಟ ಮಾಡೋದಿಲ್ಲ, ಕಣ್ಣಿ ಕೇಳೋದಿಲ್ಲ. ಏನಂತೆ? ಇಸ್ರಾಯೇಲರಿಗೆ ಶಕುನ ನೋಡೋದಿಲ್ಲ, ಶಕುನ ಮುಹೂರ್ತ ನೋಡೋದಿಲ್ಲ. ಯಾರು? ದೇವರ ಮಕ್ಕಳು, ದೇವ ಜನರು. ಮುಹೂರ್ತ ನೋಡ್ತೀವಿ, ಶಕುನ ಗೊತ್ತೀವ? ಹಲ್ಲೆಲೂಯಾ. ಇಸ್ರಾಯೇಲಲ್ಲಿ ಕಣ್ಣಿ ಕೇಳಂಗಿಲ್ಲಂತೆ, ಯಾಕೋಬರ ಶಕುನ ನೋಡೋದಿಲ್ಲ. ಮತ್ತೆ ಯಾಕೆ ಬೇಕ್ರಿ ಇದೆಲ್ಲ ನಮ್ಗೆ? ಹಲ್ಲೆಲೂಯಾ ಅಲ್ವಾ? ಈ ದಿನ, ಆ ದಿನ, ಮತ್ತೊಂದು ದಿನ, ಮಗದೊಂದು ದಿನ. ಹಲ್ಲೆಲೂಯಾ. ಎಲ್ಲ ದಿನಗಳು ಕರ್ತನ ಮುಂದೆ ಒಳ್ಳೆ ದಿನಗಳಾಗಿ ಮಾಡಲ್ಪಟ್ಟಿವೆ. ಹಲ್ಲೆಲೂಯಾ. ನಮ್ಮನ್ನು ಸೃಷ್ಟಿ ಮಾಡಿದಾನೆ, ಈ ಲೋಕ ಸೃಷ್ಟಿ ಮಾಡಿದಾನೆ, ಉತ್ತಮವಾಗಿ ಸುಂದರವಾಗಿ ಸೃಷ್ಟಿ ಮಾಡಿದ್ದಾನೆ. ಆಮೇನ್. ಆತನು ಯಾವ ದಿನವನ್ನ ಹೆಚ್ಚಾಗಿ ನೋಡಲಿಲ್ಲ, ಯಾವ ದಿನ ಕಮ್ಮಿಯಾಗಿ ನೋಡಲಿಲ್ಲ. ಆಮೇನ್. ನಾವ್ಯಾಕ್ರಿ ನೋಡೋಣ್ರಿ ಹೆಚ್ಚು ದಿನ ಕಮ್ಮಿ ದಿನ ಅಂತೇಳಿ? ನಮಗೆ ಶಕುನ ನೋಡೋದು ಗೊತ್ತಿಲ್ಲ, ನಮಗೆ ಕಣ್ಣಿ ಕೇಳೋದು ಗೊತ್ತಿಲ್ಲ. ಯಾಕೆಂದ್ರೆ ನಾವು ವಿಶೇಷವಾದ ಜನರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೈವಿಕ ಜನಾಂಗವಾಗಿದ್ದೇವೆ. ಆಮೆನ್. ಎಷ್ಟು ಜನ ಸ್ವೀಕರಿಸ್ತೀರದನ್ನ? ಎಷ್ಟು ಜನ ನಂಬ್ತೀರಾ? ಆಮೆನ್, ಆಮೆನ್. ಸೊ ವಾಕ್ಯ ಹೇಳ್ತದೆ ವಿಶೇಷವಾದ ಜನರಾಗಲಿಕ್ಕೆ ಕರೆದಂತ. ಅದಕ್ಕಾಗಿ ನಾವು ವಾಕ್ಯ ಹೇಳ್ತದೆ ವಿಶೇಷವಾದ ಜನರಂದ್ರೆ ಪ್ರತಿಷ್ಠಿತ ಜನಾಂಗ ಅಂತೆ. ಹಲ್ಲೆಲೂಯಾ. ಯೋಹಾನ ಸುವಾರ್ತೆ 17 ವಾಕ್ಯ ಹೋದ್ರೆ ಯಾರು? ಯೋಹಾನ 17 ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು. ನಿನ್ನ ವಾಕ್ಯವೇ ಸತ್ಯವು. ಪ್ರತಿಷ್ಠೆ ಅಂದ್ರೆ ಏನು? ಪ್ರತಿಷ್ಠೆ ಪಡಿಸೋದು ಅಂದ್ರೆ ಸೀಲ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು. ಯಾಕೆಂದ್ರೆ ನಿನ್ನ ವಾಕ್ಯವು ಸತ್ಯವಾಗಿದೆ. ಮುಂದೆ ವಾಕ್ಯವು ಸತ್ಯವು. ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೆನು. ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟಿದ್ದೇನೆ. ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆಪಡಿಸಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಇವರು ಪ್ರತಿಷ್ಠಿತರಾಗಿರಬೇಕೆಂಬುದಾಗಿ, ಇವರು ದೇವ ಜನರಾಗಿರಬೇಕೆಂಬುದಾಗಿ, ಇವರು ವಿಶೇಷವಾದ ಜನರಾಗಿರಬೇಕೆಂಬುದಾಗಿ ನನ್ನನ್ನು ನಾನು ಪ್ರತಿಷ್ಠೆಪಡಿಸಿಕೊಳ್ಳುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಸಾಧಾರಣವಾದ ವ್ಯಕ್ತಿ ಅಲ್ಲ. ನೀನು ಅನ್ಕೋಬೇಡ ನನಗೇನು ಗೊತ್ತಿಲ್ಲಪ್ಪ, ನಾನು ಏನಲ್ವಾ ಅಲ್ಲ. ನೀನು ಒಂದು ಸಾಧಾರಣ ವ್ಯಕ್ತಿ ಅಲ್ಲ. ನೀನು ಸಾಧಾರಣ ಮನುಷ್ಯನಾಗಲಿ ಕರೆಯಲ್ಪಟ್ಟಿಲ್ಲ. ನೀನು ಪ್ರತಿಷ್ಠಿತನಾದ ವ್ಯಕ್ತಿ, ನೀನು ದೇವರಿಗೆ ಸೇರಿದ ವ್ಯಕ್ತಿ, ದೇವ ಜನರಾಗಲಿ ಕರೆಯಲ್ಪಟ್ಟ ವ್ಯಕ್ತಿ. ನೀನು ಸಾಧಾರಣವಾದ ವ್ಯಕ್ತಿ ಅಲ್ಲ. ನಿನ್ನನ್ನ ಪ್ರತಿಷ್ಠಿತನಾದ ಜೀವಿತ ಕೊಡಬೇಕೆಂಬುದಾಗಿ ಆತನು ನನ್ನನ್ನು ತಾನೇ ಪ್ರತಿಷ್ಠೆ ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ. ನಂಬ್ತೀರಾ? ನೀನು ಸಾಧಾರಣವಾದ ವ್ಯಕ್ತಿ ಅಲ್ಲ. ನಾನು ಸಾಧಾರಣ ವ್ಯಕ್ತಿ ಅಲ್ಲ. ಹಲ್ಲೆಲೂಯಾ. ಕಿವಿ ಹಿಡ್ಕೊಂಡು ಹೇಳ್ರಿ, ನಾನು ಸಾಧಾರಣವಾದ ವ್ಯಕ್ತಿ ಅಲ್ಲ. ನೀವು ಅನ್ಕೋಬೇಡ್ರಿ, ನಾನು
ನೀನು ಸಾಧಾರಣವಾದ ವ್ಯಕ್ತಿ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ರೀ, ಕರ್ತನಿಗೆ ಗೊತ್ತು ನನ್ನ ಏನಿದೆ ಅಂತ. ಆಮೆನ್. ನಾನು ಏನಂತ ನನಗೆ ಗೊತ್ತಿಲ್ಲ, ಕರ್ತನಿಗೆ ಗೊತ್ತು ನೀನೇನಾಗಬಲ್ಲೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಧಾರಣವಾದ ವ್ಯಕ್ತಿ ತೆಗೆದುಕೊಂಡು ಬಂದು ಅಸಾಧಾರಣ ವ್ಯಕ್ತಿಯನ್ನ ಮಾಡುವುದೇ ದೇವರ ಯೋಜನೆ. ಹಲ್ಲೆಲೂಯಾ. ಎಷ್ಟು ಜನ ಕೇಳಿಸ್ಕೊತಾ ಇದ್ದೀರಾ? ಅದಕ್ಕಾಗಿ ನಾನು ದೇವರಿಗಾಗಿ ಮೀಸಲಾದ ಮನುಷ್ಯನಾಗಿದ್ದೇನೆ. ಆಮೆನ್, ಆಮೆನ್, ಆಮೆನ್. ಅದಕ್ಕಾಗಿ ದೇವರಿಗೆ ಸೇರಿದಂಥವರು ಆಗಿದ್ದೇವೆ. ನಾವು ದೇವರಿಗೆ ಸೇರಿದವರಾಗಿದ್ದೇವೆ. ಅದೇ 19ನೇ ಅಧ್ಯಾಯ 9-10 ಓದ್ರಿ. ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ತೇನೆ. ಮುಂದೆ ನಿನ್ನವರಾಗಿದ್ದಾರೆ, ನನ್ನದೆಲ್ಲ ನಿನ್ನದೇ. ಅವರ ನಿನ್ನವರಾಗಿದ್ದಾರಂತೆ. ಅದ್ರ ಕೋಟ್ ಮಾಡ್ತಾ ಇದ್ದಾನೆ, ಅವ್ರು ನಿನ್ನವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ನಿನ್ನವರಾಗಿದ್ದಾರೆ. ಮುಂದೆ ನನ್ನದೆಲ್ಲ ನಿನ್ನದೇ, ನಿನ್ನದೆಲ್ಲ ನನ್ನದೇ, ಮತ್ತು ಇದರಿಂದ ನನಗೆ ಮಹಿಮೆ ಉಂಟಾಗಿದೆ. ಹಲ್ಲೆಲೂಯಾ. ನೀನು ಇವರು ನಿನಗೆ ಪ್ರತಿಷ್ಠಿತರಾಗಿರ್ಬೇಕು, ಇವರು ನಿನಗೋಸ್ಕರ ಸೇರಿದವರಾಗಿರ್ಬೇಕು ಎಂಬುದನ್ನು ಕೇಳ್ಕೊತಾ ಇದ್ದಾರೆ ಅಂತ ಪ್ರಾರ್ಥಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇದರ ಅರ್ಥ ನಾನು ಮತ್ತು ನೀನು ಸಾಧಾರಣವಾದ ವ್ಯಕ್ತಿಗಳಲ್ಲ. ಹಲ್ಲೆಲೂಯಾ. ನಾನು ಮತ್ತು ನೀನು ಸಾಧಾರಣವಾದ ವ್ಯಕ್ತಿಗಳು. ಯಾಕಂದ್ರೆ ದೇವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು. ಆತನು ಪ್ರೀತಿಸುವಂತ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗಿ ಕೂಡಿ ಬರ್ತದೆ ಎಂಬುದಾಗಿ ನನಗೆ ಗೊತ್ತು. ಗೊತ್ತು ನನಗೆ ಗೊತ್ತು. ಯಾಕೆಂದ್ರೆ ನಾನು ದೇವರ ಸಂಕಲ್ಪದಲ್ಲಿ ಜೀವಿಸ್ತಾ ಇದ್ದಾನೆ. ಆಮೆನ್, ಆಮೆನ್. ನಂಬ್ತೀರಾ? ನೀವು ಅಂದ್ಕೊಳಕ್ ಹೋಗ್ಬೇಡ್ರಿ, ಓ ನನಗೇನು ಗೊತ್ತಿಲ್ಲ ಸ್ವಾಮಿ, ನಾನೇನು ಅಲ್ಲ. ಹೌದು, ನಾನೇನಲ್ಲ, ಕರ್ತನಲ್ಲಿ ನಾನು ಎಲ್ಲವೂ ಆಗಿದ್ದೇನೆ. ಆಮೆನ್, ಹಲ್ಲೆಲೂಯಾ. ಯೇಸು ನಿನ್ನಲ್ಲಿಲ್ಲ ಅಂತಂದ್ರೆ ನೀನೇನು ಅಲ್ಲ. ಆದ್ರೆ ಯೇಸು ನಿನ್ನಲ್ಲಿದ್ರೆ ನೀನು ಎಲ್ಲವೂ ಆಗಿದ್ದೀಯಾ. ಯಾಕಂದ್ರೆ ಯೇಸುವಲ್ಲಿ ಜೀವಿಸುವುದರಿಂದ ನೀನು ವಿಶೇಷವಾದ ವ್ಯಕ್ತಿಯಾಗಿದ್ದೀಯಾ. ನೀನು ಯೇಸುವಲ್ಲಿ ಜೀವಿಸುವುದರಿಂದ ನೀನು ಪರಿಶುದ್ಧವಾದ ವ್ಯಕ್ತಿಯಾಗಿದ್ದೀಯಾ. ನೀನು ಯೇಸುವಲ್ಲಿ ಜೀವಿಸುವುದರಿಂದ ನೀನು ನಿರೀಕ್ಷೆಯುಳ್ಳವನಾಗಿದ್ದೀಯಾ. ನೀನು ಯೇಸುವಲ್ಲಿ ಜೀವಿಸುವುದರಿಂದ ನೀನು ಬಾಧ್ಯವಾದ ಹೊಂದ್ಕೊಳ್ತೀಯಾ. ನೀನು ಯೇಸುವಲ್ಲಿ ಜೀವಿಸ್ತಾ ಇರುವುದರಿಂದ ದೇವರಲ್ಲಿ ಅನನ್ಯವಾಗಿದ್ದೀಯಾ. ನೀನು ಯೇಸುವಲ್ಲಿ ಜೀವಿಸುವುದರಿಂದ ಪರಿಶುದ್ಧನಾಗಿದ್ದೀಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. Are you alive? ಜೀವಿಸ್ತಾ ಇದ್ದೀರಾ? ಕ್ರಿಸ್ತನಲ್ಲಿರುವುದರಿಂದ ಜೀವಿಸ್ತಾ ಇದ್ದೇವೆ. ಆಮೆನ್, ಆಮೆನ್. ಎಷ್ಟು ನಂಬ್ತೀರಾ? ಹೌದು, ನಾನು ಯಾವತ್ತೂ ಕೆಳಗಡೆ ಮಾಡ್ಲಿಕ್ಕಾಗಿ ಕರೆಯಲ್ಪಟ್ಟಿಲ್ಲ. ಅದಕ್ಕಾಗಿ ನಾನು ಬಾಲಾಗ್ಲಿಕ್ಕಾಗಿ ಕರೆಯಲ್ಪಟ್ಟಿಲ್ಲ, ತಲೆಯಾಗಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ. ಆಮೆನ್, ಆಮೆನ್. ಅಬ್ರಹಾಮನಿಗೆ ಹೇಳ, ನೀನು ಆಶೀರ್ವಾದ ಮಾಡ್ತಾನೆ. ಹೆಂಗ ಆಶೀರ್ವಾದ ಮಾಡ್ತಾನಂದ್ರೆ ನೀನು ಆಶೀರ್ವಾದ ಬುಗ್ಗೆಯಾಗಿ ಮಾರ್ಪಡ್ತೀಯ. ಆಮೆನ್. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡಾಗ ಅವನು ಹೇಳ್ತಾನೆ, ನಿನ್ನ ಕರೆ ಮೊದಲೇ ಅರ್ಥ ಮಾಡ್ಕೋ. ನಿನ್ನ ಕರೆ ಏನಾಗಿದೆ ಅಂತ ಅರ್ಥ ಮಾಡ್ಕೋ. ನೀನು ಕರೆ ಅರ್ಥ ಮಾಡ್ಕೊಂಡ್ರೆ ನೀನು ಹೋಗುವಂತ ಮಾರ್ಗವು ಕೂಡ ಸರಿಯಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ನನಗೆ ಆಶೀರ್ವಾದ ಆಯಿತು ದೇವರ ವಾಕ್ಯದಲ್ಲಿ. ಬ್ಲೆಸ್ ಬೈ ದ ವರ್ಡ್. ನಾವೆಲ್ಲ ಎದ್ದೆತ್ಕೊಂಡು ಈ ಸಮಯವನ್ನು ಸಮರ್ಪಣೆ ಮಾಡಿಕೊಂಡು ಒಂದು ಕ್ಷಣ ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಡೋಣ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ. ಸ್ತೋತ್ರ, 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 ಸ್ತೋತ್ರ. ಆತನೊಬ್ಬ ನನಗೆ ಸಾಕು ಬೇಕೆಂಬುದಾಗಿ, ಆತನೊಬ್ಬ ನನಗೆ ಸಾಕು ಎಂಬುದಾಗಿ. ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡೋಣ ಈ ಸಮಯದಲ್ಲಿ ಪ್ರತಿಯೊಬ್ಬರು. ಹೌದು, ನೀನು ಸಾಧಾರಣವಾದ ವ್ಯಕ್ತಿ ಆಗಲಿಕ್ಕಾಗಿ ಕರೆಯಲ್ಪಟ್ಟಿಲ್ಲ ಪ್ರಿಯ ಸಹೋದರ. ನನ್ನ ಜೀವಿತದ ಮೂಲಕ ಆತನಿಗೆ ಮಹಿಮೆ ಉಂಟಾಗಲಿಕ್ಕಾಗಿ.
ಯಶಸ್ವಿಯಾದ ವ್ಯಕ್ತಿಯಾಗಲಿಕ್ಕಾಗಿ ಕರೆಯಲ್ಪಟ್ಟಿರುವುದರಿಂದ ಆತನಿಗಾಗಿ ನಾವು ಜೀವಿಸುವವರಾಗುವಂತೆ ಸಮರ್ಪಣೆ ಮಾಡಿಕೊಳ್ಳೋಣ ಈ ಸಮಯದಲ್ಲಿ. ಒಪ್ಪಿಸಿಕೊಡೋಣ ಆತನಿಗೆ, ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡೋಣ ಈ ಸಮಯದಲ್ಲಿ. ಪ್ರತಿಯೊಬ್ಬರ ಬಾಯಿಗಳು ತೆರೆದು ಒಬ್ಬನವರ ಮಾತ್ರ ನೀನು ಸಾಧಾರಣವಾದ ವ್ಯಕ್ತಿಯಾಗಲಿಕ್ಕಾಗಿ ಕರೆಯಲ್ಪಟ್ಟಿಲ್ಲ ಪ್ರಿಯ ಸಹೋದರ. ನೀನು ವಿಶೇಷವಾದ ವ್ಯಕ್ತಿಯಾಗಲಿಕ್ಕಾಗಿ, ದೈವಿಕ ಜನಾಂಗವಾಗಲಿಕ್ಕಾಗಿ, ದೇವರ ಜನಾಂಗವಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀಯ. ಯೇಸುವೇ, ಯೇಸು ಮಾಲೋ ಸಹೋದರ ಕುಮಾರವರು ಮುಂದೆ ಬಂದು ದೇವರ ವಾಕ್ಯಕ್ಕಾಗಿ ಪ್ರಾರ್ಥಿಸಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಪರಿಶುದ್ಧನೆ ಬಹಳವಾಗಿ ನಮ್ಮ ಪ್ರೀತಿಸುವ ಪರಲೋಕದ ತಂದೆ ಸ್ತೋತ್ರ ದೇವರೇ. ಹೌದು ಸ್ವಾಮಿ, ಕೊಟ್ಟಂತ ವಾಕ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ತಂದೆ ಸ್ವಾಮಿ. ಹೌದು ಸ್ವಾಮಿ, ಸ್ತೋತ್ರ ನಿನ್ನ ಸೇವೆ ಮಾಡ್ಲಿಕ್ಕೆ ನಿನ್ನ ಕೃಪೆಯನ್ನು ಕೊಟ್ಟಕ್ಕಾಗಿ ಸ್ತೋತ್ರ ತಂದೆ ಸ್ವಾಮಿ ಅಪ್ಪ. ಹೌದು ಸ್ವಾಮಿ, ಸ್ತೋತ್ರಪ್ಪ, ಇನ್ನು ವಾಕ್ಯದ ಮುಖಾಂತರ ನಮ್ಮ ಜೊತೆ ಮಾತನಕ್ಕಾಗಿ ಸ್ತೋತ್ರ ತಂದೆ ಸ್ವಾಮಿ ಅಪ್ಪ. ಹೌದು, ಇನ್ನೂ ನಮ್ಮ ಜೊತೆ ನನ್ನ ಮಾತನಾಡು ದೇವರಾಗಿದೆ ಸ್ವಾಮಿ ಅಪ್ಪ. ಹೌದು ಸ್ವಾಮಿ, ಸ್ತೋತ್ರಪ್ಪ, ನೀನು ಕೃಪೆ ಶುಭಪ್ಪ, ನಮ್ಮನ್ನಪ್ಪ ಯಾವಾಗಲೂ ಅಪ್ಪ ಕಾಯುವಂಥ ದೇವರಾಗಿದೆ ಸ್ವಾಮಿ ಅಪ್ಪ. ದೇವರೇ ನಿನಗೆ ಸ್ತೋತ್ರಪ್ಪ. ನಮ್ಮ ಪ್ರಾರ್ಥನೆ ಕೇಳಕ್ಕಾಗ ಸ್ತೋತ್ರ, ಉತ್ತರ ಕೊಟ್ಟಕ್ಕಾಗ ಸ್ತೋತ್ರ. ಎಲ್ಲ ಘನ ಮಹಿಮ ಒಬ್ಬನಿಗೆ ಸಲ್ಲಿಸುತ್ತಾ ಬರಲಿಕ್ಕೆ ಯೇಸು ನಾಮದ ಅತಿ ನಂಬಿಕೆಯಲ್ಲಿ ಬೇರು ಹೊಂದಿದೆ ಪರಲೋಕ ತಂದೆ. ಆಮೆನ್. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆಕ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯದಲ್ಲಿ ಆರಾಧನೆಯ ಕೊನೆಯ ಭಾಗವಾದ ನಮ್ಮ ಕಾಣಿಕೆ ಮತ್ತು ದಶಮ ಭಾಗವನ್ನು ದೇವರಿಗೆ ಸಮರ್ಪಿಸುವಂತ ಸಮಯ. ಅಬ್ರಹಾಮನು ಏನ್ ಮಾಡಿದ? ತನ್ನ ಬೆಳೆಯಲ್ಲಿ ಏನ್ ಮಾಡಿದ? ಒಂದು ಫಲವನ್ನು ತಂದು ದೇವರ ಸಮ್ಮುಖ ಸಮರ್ಪಿಸಿದ. ಮಲಾಕಿಯ ಪುಸ್ತಕ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬಂದಿದೆ ಎಂಬುದಾಗಿ ನಾವು ಸಂತೋಷವಾಗಿ ಕೊಡುವುದಾದರೆ
ದೇವರು ನಮ್ಮ ಮೇಲೆ ಪ್ರೀತಿಯುಳ್ಳವನಾಗಿದ್ದಾನೆ. ಹತ್ತರಲ್ಲಿ ಒಂದು ಪಾಲನ್ನು ಅಬ್ರಹ್ಮನು ದೇವರಿಗೆ ಕೊಟ್ಟನು. ಒಂದು ಪಾಲನ್ನು ಅಬ್ರಹಾಮನು ದೇವರಿಗೆ ಕೊಟ್ಟನು. ಹಾಲು ಜೇನು ಹರಿಯುವ ದೇಶ ಸಂತತಿಗೆ ಕೊಟ್ಟನು. ಹಾಲು ಜೇನು ಹರಿಯುವ ದೇಶ ಸಂತತಿಗೆ ಕೊಟ್ಟನು. ಕಾಣಿಕೆ ಕಾಣಿಕೆ ಆಶೀರ್ವದಿಸು ನಮ್ಮ ಕಾಣಿಕೆ. ಕಾಣಿಕೆ ಕಾಣಿಕೆ ಸ್ವೀಕರಿಸು ನಮ್ಮ ಕಾಣಿಕೆ. ಅಮೂಲ್ಯವಾದ ಕಾಣಿಕೆ ಕಣ್ಣಿರಿಯ ಸನ್ನಿಧಿಯಲ್ಲಿ ಆತನ ಪಾದಕ್ಕೆ ಅಡ್ಡಬಿದ್ದು ಸ್ತೋತ್ರ ಮಾಡಿ ಸಮರ್ಪಿಸೋಣ ಕಾಣಿಕೆ. ಕಾಣಿಕೆ ಕಾಣಿಕೆ ಆಶೀರ್ವದಿಸು ನಮ್ಮ ಕಾಣಿಕೆ. ಕಾಣಿಕೆ ಕಾಣಿಕೆ ಸ್ವೀಕರಿಸು ನಮ್ಮ ಕಾಣಿಕೆ. ಬೆಲೆಯ ಪ್ರಥಮ ಫಲದಿಂದ ಯೆಹೋವನನ್ನು ಸನ್ಮಾನಿಸು. ಬೆಲೆಯ ಪ್ರಥಮ ಫಲದಿಂದ ಯೆಹೋವನನ್ನು ಸನ್ಮಾನಿಸು. ನಿನ್ನ ಪೈರು ಸಮೃದ್ಧಿ ಮಾಡಿ ಕಣಜವ ತುಂಬಿಸುವನು. ನಿನ್ನ ಪೈರು ಸಮೃದ್ಧಿ ಮಾಡಿ ಕಣಜವ ತುಂಬಿಸುವನು. ಕಾಣಿಕೆ 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 ಆಶೀರ್ವದಿಸು ನನ್ನ ಕಾಣಿಕೆ. ಕಾಣಿಕೆ ಕಾಣಿಕೆ ಸ್ವೀಕರಿಸು ನನ್ನ ಕಾಣಿಕೆ. ಅಮೂಲ್ಯವಾದ ಕಾಣಿಕೆ ಕಣ್ಣಿರಿಯ ಸನ್ನಿಧಿಯಲ್ಲಿ ಆತನ ಪಾದಕ್ಕೆ ಅಡ್ಡಬಿದ್ದು ಸ್ತೋತ್ರ ಮಾಡಿ ಸಮರ್ಪಿಸೋಣ ಕಾಣಿಕೆ. ಕಾಣಿಕೆ ಕಾಣಿಕೆ ಆಶೀರ್ವದಿಸು ನಮ್ಮ ಕಾಣಿಕೆ. ಕಾಣಿಕೆ ಕಾಣಿಕೆ ಸ್ವೀಕರಿಸು ನಮ್ಮ ಕಾಣಿಕೆ. ಈ ಸಮಯದಲ್ಲಿ ನಮ್ಮ ಜನರ ಸಹೋದರಿ ಸುಷ್ಮಾ ಅವರು ಮುಂದೆ ಬಂದು ಕೊನೆಯ ಪ್ರಾರ್ಥನೆಯನ್ನು ಮಾಡಿ ಮುಕ್ತಾಯ ಮಾಡಿಕೊಳ್ಳುವುದಕ್ಕೆ ಕೇಳಿಕೊಳ್ತಾರೆ. ಹೌದಪ್ಪ, ಈ ವೇಳೆಯಲ್ಲಿ ಕರ್ತನೆ ದೇವರು ಸ್ವಾಮಿ ಎಲ್ಲಾ ಸಮಯದಲ್ಲಿ ನಮ್ಮ ಸಂಗಡ ಹೌದು ಇದ್ದೇನೆ. ಸ್ವಾಮಿ. ವಾಗ್ದಾನ ಮಾಡಿದ್ಯಲ್ಲ ರಾಜನೇ, ಥ್ಯಾಂಕ್ ಯು ಆ ಗಾಡ್. ವಾಗ್ದಾನವನ್ನು ಬ್ರಾಹ್ಮಣಲ್ಲಿ ನಮಗೆ ಕೊಟ್ಟಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ರಾಜ. ಹೌದು ರಾಜನೇ, ಈವರೆಗೆ ನಾವು ನಿನ್ನ ರಾಜ್ಯದ ಇರುವುದಾದ್ರೂ ಅದು ನಿನ್ನ ಕೃಪೆಯಾಗಿದೆ ರಾಜನೇ. ಹೌದಪ್ಪ, ಅನೇಕ ವಿಷಯ ವಚನದಲ್ಲಿ ಮಾತನಾಡಿದೆಯಲ್ಲ ರಾಜನೇ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನಪ್ಪ. ಹೌದಪ್ಪ, ಒಂದು ಕರ್ತನೆ ಈ ಕಾಣಿಕೆಯನ್ನು ನೀನು ಆಶೀರ್ವಾದ ಮಾಡು ರಾಜನೇ. ಯಾಕಂದ್ರೆ ನಿನ್ನ ರಾಜ್ಯದಲ್ಲಿ ಬಿತ್ತುವುದಕ್ಕೋಸ್ಕರ ದೇವರೇ ನೀನು ಹೇಳಿದ್ಯಲ್ಲ, ಕೊಡಿರಿ ನಿಮಗೆ ಕೊಡಲ್ಪಡುವುದು ಎಂಬುದಾಗಿ ರಾಜ. ಹೌದಪ್ಪ ಕರ್ತನೆ, ಕೊಟ್ಟಿರುವ ಎಲ್ಲಾ ಕೈಗಳನ್ನು ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸ್ತೇವೆ ರಾಜನೇ. ಅವರೆಲ್ಲ ಕೆಲಸ ಕಾರ್ಯವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸ್ತೇವೆ ರಾಜನೇ. ಹೌದು ಕರ್ತನೆ, ಇನ್ನ ಹೆಚ್ಚಾಗಿ ನಿನ್ನ ರಾಜ್ಯಕ್ಕೆ ಹೌದು ಕೊಡುವಂತೆ ಸ್ವಾಮಿ ಕರ್ತನೆ ಅವರ ಎಲ್ಲರ ಕೈಗಳನ್ನು ನೀನು ಆಶೀರ್ವದಿಸು ಕರ್ತನೆ. ಅಪ್ಪ, ನೀನು ಆಶೀರ್ವದಿಸಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನಪ್ಪ. ಹೌದಪ್ಪ, ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲ ಕರ್ತನೆ ನಿನ್ನ ಕರದಲ್ಲಿ ಸಮರ್ಪಿಸಿ ಕೊಟ್ಟಿದ್ದೇನಪ್ಪ. ನೀನು ನಮ್ಮ ಮಹಿಮೆ ಹೊಂದಿದಕ್ಕಾಗಿ ಸ್ತೋತ್ರ, ನೀನು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆಯನ್ನು ಕರ್ತನಾದ ಯೇಸುವೆ ನಿನಗೊಬ್ಬನಿಗೆ ಸಲ್ಲಿಸಿ ನಿನ್ನಲ್ಲೇ ಪ್ರಾರ್ಥಿಸ್ತೇ ನಮ್ಮ ಪರಲೋಕದಲ್ಲಿರೋ ಜೀವವುಳ್ಳ ತಂದೆ. ಆಮೆನ್ 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 ಆಮೆನ್. ಹಲ್ಲೆಲೂಯ ಹಲ್ಲೆಲೂಯ. ನಾವು ವಂತಾಶೀರ್ವಾದ ಹೊಂದಿಕೋಣ. ನಮ್ಮ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನುನಿತ ಸಹವಾಸಗಳು ಸೇರಿ ಬಂದಿರುವಂಥ ಎಲ್ಲ ದೇವರ ಮಕ್ಕಳೊಂದಿಗೆ, ದೇವರ ವಾಕ್ಯವನ್ನು ಆಲಿಸಿದಂಥ ಪ್ರತಿಯೊಬ್ಬ ದೇವ ಮಕ್ಕಳೊಂದಿಗೂ, ಕರ್ತನಿನ ಸೇವಕರೊಂದಿಗೂ, ನಿನ್ನ ದಾಸರೊಂದಿಗೂ ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ ತಂದೆಯೇ. ಆಮೆನ್ ಆಮೆನ್. ಹಲ್ಲೆಲೂಯ. ಗಾಡ್ ಬ್ಲೆಸ್ ಯು ಆಲ್. ದೇವರ ನಿಮ್ಮನ್ನು ಆಶೀರ್ವಾದ ಮಾಡಿ.